ನ್ಯೂಸ್ ಫಸ್ಟ್ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಟೈಮ್ ಗೊತ್ತಾಗಬೇಕು ಅಂದರೆ ವಾಚ್ ನೋಡಬೇಕು, ಡೇಟ್ ಗೊತ್ತಾಗಬೇಕು ಅಂದರೆ ಕ್ಯಾಲೆಂಡರ್ ನೋಡಬೇಕು. ಆದರೆ ನೀವು ನೋಡ್ತಾ ಇರೋ ಕ್ಯಾಲೆಂಡ್ರೇ ತಪ್ಪಿದೆ ಅಂದರೆ ನಂಬ್ತೀರಾ? ಇವಾಗ ನಾವು ಬಳಕೆ ಮಾಡ್ತಾ ಇರೋ ಕ್ಯಾಲೆಂಡ್ರೇ ತಪ್ಪಿದೆ, ಅದರಿಂದ ಎಲ್ಲನೂ ಏರುಪೇರಾಗ್ತಾ ಇದೆ ಅಂತ ವ್ಯಕ್ತಿಯೊಬ್ಬರು ವಾದ ಮಾಡ್ತಿದ್ದಾರೆ. ವಾದ ಅಷ್ಟೇ ಅಲ್ಲ, ಸೈಂಟಿಫಿಕ್ ಕಮ್ಯುನಿಟಿಗೆ ಚಾಲೆಂಜ್ ಮಾಡ್ತಿದ್ದಾರೆ. ಯಾಕಂದರೆ ಇವಾಗ ಇಡೀ ಜಗತ್ತು ಡಿಪೆಂಡ್ ಆಗಿದ್ದ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ತಪ್ಪಿದೆ ಅಂತ ಅವರು ರಿಸರ್ಚ್ ಮೂಲಕ ಕಂಡುಹಿಡಿದಿದ್ದಾರಂತೆ. ಹಾಗಿದ್ರೆ ಈಗ ಇಡೀ ಜಗತ್ತು ಬಳಸ್ತಾ ಇದ್ದಂಥ ಕ್ಯಾಲೆಂಡ್ರಲ್ಲಿ ಏನು ತಪ್ಪಿದೆ? ಈ ತಪ್ಪಿಂದ ಏನೆಲ್ಲ ಏರುಪೇರಾಗುತ್ತೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಆ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಅವರ ರಿಸರ್ಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಶಿವಮೊಗ್ಗದ TM ರಘುನಾಥ್ ಅವರು. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾಲೆಂಡರಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದೀರಾ ಸರ್, ಅದನ್ನು ಜನಕ್ಕೆ ತಿಳಿಸೋದಕ್ಕೆ ಮುಂಚೆ ಬೇಸಿಕ್ ಕ್ವೆಶನ್, ಈ ಕ್ಯಾಲೆಂಡರ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಹೇಗೆ, ಅಲ್ಲಿಂದ ಶುರು ಮಾಡೋಣ. ಆಯಿತು, ಹೇಳ್ತೀನಿ. ಕ್ಯಾಲೆಂಡರ್ ಅಂದರೆ ಹೇಗೆ ಅಂತ, ನಾವು ನಾಗರಿಕ ಸಮಯ ಅಂದರೆ ಮನುಷ್ಯ ನಾಗರಿಕನಾದ ಕ್ಯಾಲೆಂಡರ್ ಬಂತು. ನಾಗರಿಕ ಹೇಗಾದ, ಫಸ್ಟ್ ಭತ್ತದ ಬೆಳೆಗಳನ್ನ ಬೆಳೆಯಕ್ಕೆ ಹೋದ್ವಿ ನಾವು. ಅಗ್ರಿಕಲ್ಚರಲ್ಲಿ ನಾವು ಅಂದರೆ ಪ್ರಾಣಿಗಳು ಬೇಟೆ ಆಡ್ತಾ ಇದ್ವಿ, ಅಲ್ಲಿಂದ ಬೆಳೆಗಳು ಬೆಳೆಯಕ್ಕೆ ಬಂದ್ವಿ. ಆ ಬೆಳೆಗಳು ಬೆಳೆಯುವಾಗ ನಮಗೆ ಮೇನ್ ಕ್ಯಾಲೆಂಡರ್ ಬೇಕಾಯಿತು. ಯಾಕೆಂದರೆ ಕ್ಯಾಲೆಂಡರ್ ಮೇಲೆ ಏನಿರುತ್ತೆ ಅಂದರೆ ಚಳಿಗಾಲ, ಮಳೆಗಾಲ, ಬೇಸಿಗೆ, ಈ 3 ಕಾಲಗಳು ವರ್ಷದ ಆಧಾರದಲ್ಲಿ ಇರುತ್ತೆ. ಅದಕ್ಕೆ ವರ್ಷದ ಆಧಾರದ ಕ್ಯಾಲೆಂಡರ್ ಬೇಕಾಗುತ್ತೆ. ಮೇನ್ ಕ್ಯಾಲೆಂಡರ್ ಬೇಕಾಗಿದ್ದು ಬೆಳೆ ಬೆಳೆಯೋದಕ್ಕೆ. ವರ್ಷದಲ್ಲಿ ಯಾವ ಬೆಳೆನ ಯಾವ ಟೈಮಲ್ಲಿ ಬೆಳೆದ್ರೆ ಇಳುವರಿ ಬರುತ್ತೆ ಅನ್ನೋ ಆಧಾರಕ್ಕೋಸ್ಕರ ಕ್ಯಾಲೆಂಡರ್ ಹುಡ್ತು. ಇದು ಕ್ಯಾಲೆಂಡರ್ ಹುಟ್ಟಿದ್ದು ಮೊದಲನೇ ಅಂತ. ಇದು 2 ಟೈಪಲ್ಲಿ ಹುಡ್ತು. ಒಂದು ಫಸ್ಟು ಚಂದ್ರಮಾನ ಹುಡ್ತು, ಇನ್ನೊಂದು ಸೌರಮಾನ. ಚಂದ್ರಮಾನದಲ್ಲಿ ಭಾಳ ಜನ ಇದ್ದು ಚಂದ್ರಮಾನದಲ್ಲಿ ಕ್ಯಾಲೆಂಡರ್ ಹುಟ್ಟಿದ್ದು ಹೀಗೆ. ಓಕೆ, ಸೊ ಇದುವರೆಗೂ ಜಗತ್ತು ಯಾವೆಲ್ಲ ಕ್ಯಾಲೆಂಡರ್ಗಳನ್ನು ನೋಡ್ಕೊಂಡು ಬಂದಿದೆ? ಸದ್ಯ ನಾವು ಬಳಸ್ತಾ ಇರುವಂಥ ಕ್ಯಾಲೆಂಡರ್ ಯಾವುದು? ಕ್ಯಾಲೆಂಡರ್ ಅಂದರೆ ತುಂಬ ಕ್ಯಾಲೆಂಡರ್ ನೋಡಿದೆ ಜಗತ್ತು. ಸಾವಿರಾರು ಕ್ಯಾಲೆಂಡರ್ ನೋಡಿದೆ. ಜನಾಂಗಕ್ಕೊಂದು ಕ್ಯಾಲೆಂಡರ್ ನೋಡಿದೆ, ಜಾತಿಗೊಂದು ಕ್ಯಾಲೆಂಡರ್ ನೋಡಿದೆ, ಏರಿಯಾಕ್ಕೊಂದು ಕ್ಯಾಲೆಂಡರ್ ನೋಡಿದೆ, ಊರಿಗೊಂದು ಕ್ಯಾಲೆಂಡರ್ ನೋಡಿದೆ. ಅವ್ರವ್ರು ಅಂದಿದ್ದೇ ಕ್ಯಾಲೆಂಡರ್ ಆಗಿದೆ ಅವತ್ತು. ಅದು ಹಿಂದಿನ ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿತ್ತು. ಯಾಕೆಂದರೆ ಕ್ರಿಸ್ತ ನಾವು ಈ ಥರ ಗ್ಲೋಬಲ್ ಆಗಿರಲಿಲ್ಲ. ನಾವು ಒಂದೊಂದು ಏರಿಯಾಕ್ಕಷ್ಟೇ ಲಿಮಿಟ್ ಆಗಿದ್ವಿ. ಈ ದಿನದ ಮುಂದಿನ ದಿನ ತಿಳಿಸ ಪಕ್ಕದ ಊರಿಗೆ ಆಗ್ತಾ ಇದ್ದಿಲ್ಲ. ಆಗ ಅಲ್ಲಲ್ಲೇರೋ ಒಂದು ಟೈಮ್ ನೋಡ್ಕೊತಾ ಇದ್ರು. ಹಳೆ ಕಾಲದ ಪದ್ಧತಿಗಳು ನಿಮಗೆಲ್ಲ ಗೊತ್ತಿದೆ. ಅಂದರೆ ಇದನ್ನ ನೋಡಿ ಟೈಮ್ ನಡೀತಾ ಇದ್ರು. ಆ ಥರದ ಪದ್ಧತಿಯಲ್ಲಿ ನಾವು ಇದ್ದಾಗ ಒಂದೊಂದು ಮಾಯನ್ ಕ್ಯಾಲೆಂಡರು, ತುಂಬ ಕ್ಯಾಲೆಂಡರ್ಸ್ ಇತ್ತು. ಹಿಂದೂ ಕ್ಯಾಲೆಂಡರು, ಗ್ರಿಗೋರಿ, ಈ ಥರ ಹಲವಾರು ಕ್ಯಾಲೆಂಡರ್ ಇತ್ತು. ಆದರೆ ಯಾವ ಕ್ಯಾಲೆಂಡರ್ ಚೆನ್ನಾಗಿತ್ತು ಅನ್ನೋದು ಮುಖ್ಯ. ಅಂದರೆ ಅತಿ ಹೆಚ್ಚು ಬಳಕೆ ಆಗಿದ್ದು, ಅತಿ ಹೆಚ್ಚು ಬಳಕೆ, ಬಹಳಷ್ಟು ಜನರಿಂದ ಅದು ಅಕ್ಸೆಪ್ಟ್ ಆಗಿದ್ದು. ಯಾವ ಜಾತಿ ದೊಡ್ಡದಾಗಿತ್ತು ಆ ಜಾತಿ ಕ್ಯಾಲೆಂಡರ್ ಬಳಕೆ ಜಾಸ್ತಿ ಜನದ್ದು ಇತ್ತು. ಯಾವ್ದು ಸರಿ ಇತ್ತು ಅದ್ರ ಬಳಕೆ ಹೆಚ್ಚಾಗಲಿಲ್ಲ. ಅದಿಲ್ಲ, ಅದು ಕಾನ್ಸೆಪ್ಟೇ ಇರಲಿಲ್ಲ ಅವಾಗ. ಯಾವ ಜನಾಂಗ ದೊಡ್ಡದಾಗಿತ್ತು, ಹಿಂದೂ ಜನಾಂಗ 1 ಕೋಟಿ ಇದ್ರ ಆ 1 ಕೋಟಿ ಜನ ಅದನ್ನ ಬಳಸ್ತಾ ಇದ್ರು. ಕ್ರಿಶ್ಚಿಯನ್ ಜನಾಂಗ 2 ಕೋಟಿ ಇದ್ರ ಆ ಜನಾಂಗ ಅದು ಬಳಸ್ತಾ ಇತ್ತು. ಹಾಗೆ ಅಷ್ಟೇ, ಆ ಥರ ನಡೀತಾ ಇತ್ತು ಅವಾಗ. ಜನಾಂಗದ ಮೇಲೆ ಕ್ಯಾಲೆಂಡರ್ ಇತ್ತು. ಆಗ ಮಾಯನ್ ಜನಾಂಗ ಅಂತ ಕೇಳಿದಿರಾ? ಮಾಯನ್ ಜನಾಂಗದ ಹತ್ರ ಒಳ್ಳೆ ಕ್ಯಾಲೆಂಡರ್ ಇತ್ತು. ಅದಕ್ಕೆ ಮಾಯನ್ ಜನಾಂಗ ಬುದ್ಧಿವಂತ ಜನಾಂಗ ಆಗಿತ್ತು. ಹೇಗಾಗಿತ್ತು ಅಂದರೆ ಅವ್ರದ್ದು ಕ್ಯಾಲೆಂಡರ್ 365 ದಿವಸಕ್ಕಿತ್ತು. ಹಾಗಾಗಿ ಅವ್ರು ಬೆಳೆದ ಬೆಳೆಗಳೆಲ್ಲ ಕರೆಕ್ಟಾಗಿ ಬರ್ತಾ ಇತ್ತು. ಬೇರೆಯವರೆಲ್ಲ 354 ಸಿಕ್ಕಿದ್ರು, ಸೋಲಾರ್ ಇರಲಿಲ್ಲ, ಚಂದ್ರಮಾನದಲ್ಲಿದ್ರಲ್ಲ. ಹಾಗಾಗಿ ಅವ್ರು 354 ಕೆಲವಿದ್ದು. ಹಾಗಾಗಿ ಆ ಕ್ಯಾಲೆಂಡರ್ಗಳು ತಪ್ಪಾಗ್ತಾ ಇತ್ತು. ಹಾಗಾಗಿ ಏನಾಗ್ತಾಯಿತ್ತು, ಬೆಳೆಗಳು ಅವರಿಗೆ ಪ್ರತಿ ವರ್ಷ 11 ದಿವಸ ಕಮ್ಮಿ ಆಗುತ್ತೆ. 354 ಸಿಕ್ಕಾದ್ರೆ ಆ್ಯಕ್ಚುಲಿ 65 ದಿವಸ ಇದೆ ವರ್ಷ. ಅಂದರೆ 65 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆದಾಗ 1 ವರ್ಷ ಆಗುತ್ತೆ. ಬಟ್ ಇದಾಗದೇ ಇದರಿಂದ ಆ ಕ್ಯಾಲೆಂಡರ್ಗಳೆಲ್ಲ ಈ ಥರ ಕ್ಯಾಲೆಂಡರ್ ಬಂತು. ಆಮೇಲೆ ಕ್ರಿಸ್ತ ಪೂರ್ವದಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಸ್ವಲ್ಪ ಒಳ್ಳೆ ಉತ್ತಮವಾದ ಕ್ಯಾಲೆಂಡರ್ ಬಂತು. ಅಲ್ಲಿಂದ ಅದು ಜೂಲಿಯನ್ ಕ್ಯಾಲೆಂಡರ್ ಮುಂದಕ್ಕೆ ಬಂತು. ಸೊ ಈಗ ನಾವೆಲ್ಲ ಬಳಸ್ತಾ ಇರೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಈ ಕ್ಯಾಲೆಂಡರಲ್ಲಿ ದೋಷ ಇದೆ ಅಂತ ನೀವು ಕಂಡುಹಿಡಿದಿರೋದು. ಗ್ರೆಗೋರಿಯನ್ ಕ್ಯಾಲೆಂಡರ್ ಬಗ್ಗೆ ತಿಳಿಸ್ಕೊಡಿ. ಫಸ್ಟು ಕ್ರಿಸ್ತಪೂರ್ವ 45 ದಿವಸ ರೋಮ್ದಲ್ಲಿರೋ ಜೂಲಿಯನ್ ಈಜಿಪ್ಟ್ ನೈಲ್ ನದಿ ತೀರದಲ್ಲಿ ಒಳ್ಳೆ ಕ್ಯಾಲೆಂಡರ್ ಇದೆ ಅಂತ ತಿಳ್ಕೊತಾರೆ. ಆ ಕ್ಯಾಲೆಂಡರ್ ಅಂತಂದು ರೋಮಲ್ಲಿ ಅಳವಡಿಸ್ತಾರೆ ಅವರು. ಅದು ಜೂಲಿಯನ್ ಕ್ಯಾಲೆಂಡರ್. ಅದು ಕ್ರಿಸ್ತಪೂರ್ವ 45ನೇ ಇಸ್ವಿಯಲ್ಲಿ ರೋಮಲ್ಲಿ ಅಳವಡಿಸ್ತಾರೆ. ಅಲ್ಲಿಂದ ಆ ಕ್ಯಾಲೆಂಡರ್ 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ತನಕ ಇರುತ್ತೆ. ಆ ಕ್ಯಾಲೆಂಡರಲ್ಲಿ ಏನು ತಪ್ಪಿದೆ ಅಂತ ಗ್ರಿಗೋರಿಯರ್ ಹೇಳ್ತಾರೆ. ಅಂದರೆ ಸೂರ್ಯನ ಸುತ್ತ ಭೂಮಿ ತಿರುಗೋದು 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆದಾಗ ಅಂತ ಗೊತ್ತಿರುತ್ತೆ. ಆದರೆ ಜೂಲಿಯನ್ ಕ್ಯಾಲೆಂಡರು 365 ದಿವಸ 6 ಗಂಟೆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋದು ನಾರ್ಮಲಾಗಿ 365 ದಿವಸ ಎವ್ರಿ ಇಯರ್ ಸಾಮಾನ್ಯ ವರ್ಷದಲ್ಲಿ ಬರುತ್ತೆ. ಲೀಪ್ ಇಯರು 29ನೇ ತಾರೀಕು ಬರುತ್ತೆ. ಎಲ್ಲಿಂದ ಬರುತ್ತೆ? 4 ವರ್ಷದ್ದು 6 ಗಂಟೆ ತಂದು 1 ದಿನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಹಾಗಲ್ಲ, 6 ಗಂಟೆ ಅಲ್ಲ ಅದು. ಅಲ್ಲಿ 11 ನಿಮಿಷ 14 ಸೆಕೆಂಡ್ ಭೂಮಿ ತಿರುಗೋ ಕಮ್ಮಿ ಇರುತ್ತೆ. ಅದನ್ನು 11 ನಿಮಿಷ 14 ಸೆಕೆಂಡ್ ಅದನ್ನು ಗ್ರಿಗೋರಿಯರ್ ಕಂಡುಹಿಡ್ತಾರೆ. ಗ್ರಿಗೋರಿಗಿಂತ ಹಿಂದೆನೇ ಕಂಡುಹಿಡ್ತಾರೆ, ಸೈಂಟಿಫಿಕ್ ಅಳವಡಿಸೋಕೆ ಬಂದಿರಲ್ಲ. ಗ್ರಿಗೋರಿ ಅಳವಡಿಸ್ತಾರೆ. ಅಳವಡಿಸುವಾಗ ಏನು ಮಾಡ್ತಾರೆ ಗ್ರಿಗೋರಿಯವರು, ವರ್ಷನ ಅಳವಡಿಸುವಾಗ 1582ನೇ ಇಸ್ವಿಲಿ ಈ ಕ್ರಿಸ್ತ ಶಕದಲ್ಲಿ ನಾವು ಎಕ್ಸಸ್ ಡ್ರಿಪ್ ಜಾಸ್ತಿ ಸೇರ್ಕೊಂಡಿದ್ದೆ ದಿನಗಳು ಅಂತ 1582ನೇ ಇಸ್ವಿ
4ನೇ ತಾರೀಕು 10 ದಿವಸ ಡಿಲೀಟ್ ಮಾಡ್ತಾರೆ. ಅವ್ರು ಮಾಡಿದ್ದು ಕರೆಕ್ಟಾಗಿದೆ. ಆ್ಯಕ್ಚುಲಿ 12 ದಿವಸ ಮಾಡಬೇಕಾಯ್ತು, ಅವರು 10 ದಿವಸ ಮಾಡಿದ್ದಾರೆ. ಯಾಕೆಂದರೆ ಒಂದು ಕ್ರಿಸ್ತಶಕ ಒಂದರಿಂದ ಅಳವಡಿಸ್ಕೊಂಡಿದ್ರೆ ಅದು ಅವರು 1582ನೇ ಇಸ್ವಿಗೆ 12 ದಿವಸ ಆಗುತ್ತೆ. ಅವರು ಬರೀ 10 ದಿವಸ ಅಳವಡಿಸ್ತಾರೆ, ಕಳೆಯೋದು ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ನಿಮ್ಗೆ 4ನೇ ತಾರೀಕಾಗಿರುತ್ತೆ. ಬೆಳಗ್ಗೆ ಅವತ್ತು ಗುರುವಾರ, ಮಾರನೇ ದಿನ ಶುಕ್ರವಾರ, ಬೆಳಗ್ಗೆ ಎದ್ರೆ 15ನೇ ತಾರೀಕಾಗಿರುತ್ತೆ. 10 ದಿವಸ ಎಲ್ಲೋಯ್ತು ಅಂತ ಜನ ಕೇಳ್ತಾರೆ. 10 ದಿವಸ ಗ್ರಿಗೋರಿ ಕಳೆದಿರ್ತಾರೆ. ಅದು ಮಾಡಿಫಿಕೇಶನ್ ಮಾಡಿರ್ತಾರೆ. ಸೈಂಟಿಫಿಕಲಿ ಕರೆಕ್ಟಾಗಿದೆ ಅವ್ರು ಮಾಡಿದ್ದು. ಯಾಕೆಂದರೆ 10 ದಿವಸ ಕಳೀಲಿಲ್ಲ ಅಂದಿದ್ರೆ ನೀವು ಎಲ್ಲ ಡೇಟ್ಗಳೆಲ್ಲ 10 ದಿವಸ 15 ದಿವಸ ಮುಂದೆ ಇರ್ತಾಯಿದ್ವಿ. ಈಗಿರೋ ಡೇಟ್ಸು ನಾವು 2ನೇ ತಾರೀಕು ಕೊಟ್ಟಿವಿ ಅಂದರೆ 17ನೇ ತಾರೀಕು ಆಗ್ತಾಯಿದ್ವಿ. ಅವ್ರು ಕಳೆದಿಂದಾಗಿ ಅದ್ಭುತ ಸೃಷ್ಟಿಯಾಗಿದೆ. ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಅಕ್ಯುರೇಟಾಗಿ ಇದೀವಿ, ಇರೋದ್ರಲ್ಲಿ ಸ್ವಲ್ಪ ಉತ್ತಮವಾಗಿದ್ದೀವಿ ಅಂತ ನನ್ನ ಅನಿಸಿಕೆ. ಅದು ಕರೆಕ್ಟಾಗಿ ಮಾಡಿದ್ದಾರೆ ಅವರು. ಅದು 12 ದಿವಸಗಳು 10 ದಿವಸ ಕಳೆದ್ರೆ ಓಕೆ. ಆದರೂ ಅವ್ರು ಒಂದು ತಪ್ಪು ಮಾಡ್ತಾರೆ ಆ ಕ್ಯಾಲೆಂಡ್ರಲ್ಲಿ. ಏನು ಮಾಡ್ತಾರೆ ಅಂದರೆ ಅಸ್ಟ್ರಾನಮಿಕಲ್ ಇಯರ್, ಟಾಪಿಕಲ್ ಇಯರ್, ಅಂದರೆ ಅಸ್ಟ್ರಾನಮಿಕಲ್ ಆರ್ ಟಾಪಿಕಲ್ ಇಯರ್ ಆರ್ ಸೋಲಾರ್ ಇಯರ್ ಆರ್ ಕ್ಯಾಲೆಂಡರ್ ಇಯರ್, ಇದನ್ನು ನಾವು ಕ್ಯಾಲೆಂಡರ್ ಇಯರ್ ಅಂತೀವಿ. ಅಂದರೆ 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆದಾಗ ಭೂಮಿ ತನ್ನ ಸೂರ್ಯನ ಸುತ್ತು ಒನ್ ಟೈಮ್ ತಿರುಗ್ತಾನೆ. 1 ವರ್ಷಕ್ಕೆ 1 ಟೈಮ್ ಬರ್ತಾನೆ. ಇದು ಆ್ಯಕ್ಚುಲಾಗಿ ಅಸ್ಟ್ರಾನಮಿಕಲ್ ಇಯರ್. ಗ್ರಿಗೋರಿ ಅವರು ಅಳವಡಿಸುವಾಗ ಆ ಥರ ಅಳವಡಿಸೋಕ್ಕೆ ಬರಲ್ಲ ಅವರಿಗೆ. ಅದಕ್ಕೆ ಅವ್ರೇನು ಮಾಡಿಬಿಡ್ತಾರೆ, ಅದನ್ನು 365 ದಿವಸ 5 ಗಂಟೆ 49 ನಿಮಿಷ 12 ಸೆಕೆಂಡ್ ಮಾಡ್ತಾರೆ. ಅಂದರೆ 26 ಸೆಕೆಂಡ್ ಎಕ್ಸಸ್ ಸೇರಿಸ್ತಾರೆ ಕ್ಯಾಲೆಂಡ್ರಿ. ಅದನ್ನು ಹೇಗೆ ಮಾಡ್ತಾರೆ ಅವರು ಅಂದರೆ ಜೂಲಿಯನ್ ಕ್ಯಾಲೆಂಡರ್ 400 ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ತಾರೆ ದಿನಗಳು. ಫಾರ್ ಎಕ್ಸಾಂಪಲ್ ಅವಾಗ ಹೆಂಗೆ ಮಾಡಬೇಕು ಅಂದರೆ 365 ದಿವಸ 365.25 ಅಂದರೆ 25 ಅಂದರೆ 6 ಗಂಟೆ ಅಂತ ಇಂಟು 400 ವರ್ಷ ಮಾಡಿದ್ರೆ 1,46,100 ದಿನ ಬರುತ್ತೆ ಜೂಲಿಯನ್ ಕ್ಯಾಲೆಂಡರ್. ಅಲ್ಲಿ ತನಕ ಇತ್ತಲ್ಲ ಮಾಡಿಫಿಕೇಶನ್ ಮಾಡಿದ್ರೆ ಆ ಕ್ಯಾಲೆಂಡರ್ ಮೇಲೆ ಅವರು. ಆವಾಗ ಅವ್ರೇನು ಮಾಡ್ತಾರೆ, ಇವ್ರ ಕ್ಯಾಲೆಂಡರ್ ಅಳವಡಿಸುವಾಗ 400 ವರ್ಷಕ್ಕೆ ಇಷ್ಟು ದಿನ ಲೆಕ್ಕ ಬರಬೇಕಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ 365 2425 ಮಾಡ್ತಾರೆ. ಆ್ಯಕ್ಚುಲಿ ಅಸ್ಟ್ರಾನಮಿಕಲ್ ಇರೋ 2422, ಇವರು 0.003 ಸೇರಿಸ್ಬಿಟ್ಟು 2425 ಮಾಡ್ತಾರೆ. 365 2425 ಮಾಡಿ ಅದನ್ನು ಇಂಟು ಮಾಡಿ 400 ವರ್ಷ ಮಾಡ್ತಾರೆ. ಆವಾಗ ಅವ್ರದ್ದು 1,46,097 ದಿವಸ ಬರುತ್ತೆ. ಈ ಎರಡರ ಮಧ್ಯೆ ಬಂದಿರೋ ವ್ಯತ್ಯಾಸ 3 ದಿನ ಬರುತ್ತೆ. 1,46,100 ದಿನ, 1,46,097 ದಿವಸ ಮಧ್ಯೆ 3 ದಿವಸ ಅಂತರ ಬರುತ್ತೆ. ಈ 3 ದಿವಸನ ಕಳೀರಿ ನೀವು. ಗ್ರಿಗೋರಿ ಮಾಡೋ ಅಡ್ಜಸ್ಟ್ಮೆಂಟ್ ಇಷ್ಟೇ. 3 ದಿವಸ ಕಳಿಸ್ತಾರೆ. ಏನು ಕಳಿಸ್ತಾರೆ, ಲೀಪ್ ಇಯರ್ಗಳು ಬರಲ್ಲ. 3 ಲೀಪ್ ಇಯರ್, 400 ವರ್ಷಕ್ಕೆ 100 ಲೀಪ್ ಇಯರ್ ಬರುತ್ತೆ. 100 ಲೀಪ್ ಇಯರ್ಸ್ ಬರುತ್ತೆ. 4 ಇಂಟು 100 ಮಾಡಿದಾಗ 400 ಬರುತ್ತೆ. ಅದರಲ್ಲಿ 3 ಲೀಪ್ ಇಯರ್ ಕೈ ಬಿಟ್ಬಿಡಿ 97 ಲೀಪ್ ಇಯರ್ಗಳನ್ನು ಮಾತ್ರ ನೀವು ಬಳಸಿ 400 ವರ್ಷದಲ್ಲಿ. ಅದನ್ನು ಎವ್ರಿ ರಿಪೀಟ್ ಮಾಡ್ಕೊತ ಹೋಗಿ ಅಂತ ಹೇಳ್ಬಿಟ್ಟು ಅವ್ರ ಕ್ಯಾಲೆಂಡರ್ ಮಾಡಿಫಿಕೇಶನ್ ಕ್ಲೋಸ್ ಮಾಡ್ತಾರೆ. ಯಾಕೆ ಆಗಿ ಮಾಡ್ತಾರೆ ಅಂದರೆ ಅವ್ರಿಗೆ ಅಳವಡಿಸೋಕ್ಕೆ ಬರಲಿಲ್ಲ. ಆ್ಯಕ್ಚುಲಿಯಾಗಿ 3 ದಿವಸ ಅದು ಎಕ್ಸಸ್ ಬರೋ ದಿನ ಅವ್ರಿಗೆ ಅಳವಡಿಸೋಕೆ 26 ಸೆಕೆಂಡ್ ಅಳವಡಿಸೋಕೆ ಬರದೇರಿಂದ ಈ ಥರ ಒಂದು ಅವರೇಜ್ ಕ್ಯಾಲೆಂಡರ್ ಅಂತ ಮಾಡ್ತಾರೆ. ಅದು ಸೈಂಟಿಫಿಕ್ 26 ಸೆಕೆಂಡ್ ಎರರ್ ಆಗಿದೆ. ಅದು ಸೈಂಟಿಫಿಕ್ ಎಲ್ಲರಿಗೂ ಗೊತ್ತಿದೆ. ಅದು ಅವರೇಜ್ ಕ್ಯಾಲೆಂಡರ್ ಅಂತ. ಗ್ರಿಗೋರಿ ಕ್ಯಾಲೆಂಡರ್ನ ಸೈಂಟಿಫಿಕ್ ಕ್ಯಾಲೆಂಡರ್ ಫುಲ್ ಸೈಂಟಿಫಿಕ್ ಆಗಿದೆ ಅಂತ ಯಾರು ಹೇಳಲ್ಲ. ಆ ಕ್ಯಾಲೆಂಡರ್ ಇಯರ್ಗಿದೆ ಅಂತ ಹೇಳಲ್ಲ, ಅವರೇಜ್ ಕ್ಯಾಲೆಂಡರ್ ಅದು. ಯಾಕಂದ್ರೆ 26 ಸೆಕೆಂಡ್ ಡ್ರಿಫ್ಟ್ ಇದೆ ಅದರಲ್ಲಿ ಎವ್ರಿ ಇಯರಿಗೆ. ಅದು 3,000 ಚಿಲ್ಲರೆ ವರ್ಷಕ್ಕೆ 1 ದಿನ ಉಳಿಯುತ್ತೆ. ಅವಾಗ 1 ದಿನ ಎಕ್ಸಸ್ ಸೇರ್ಕೊಳ್ಳುತ್ತೆ. 5,000 ವರ್ಷಕ್ಕೆ 1.5 ದಿನ ಆಗುತ್ತೆ. 80,000 ವರ್ಷಕ್ಕೆ 24 ದಿವಸ ನೀವು ಈಗ ಫಾರ್ ಎಕ್ಸಾಂಪಲ್ ಅದು ಹೇಗಾಗುತ್ತೆ ಅಂದರೆ 80,000 ವರ್ಷಕ್ಕೆ ಇಲ್ಲಿ ಮೇ ತಿಂಗಳಲ್ಲಿ ಬಿಡುವ ಗಿಡಗಳೆಲ್ಲ ಜೂನ್ ಜುಲೈ ತಿಂಗಳು ಬಿಡ್ತಾವೆ. ಯಾಕೆಂದ್ರೆ 24 ದಿವಸ ಮುಂದೆ ಹೋಗ್ಬಿಡುತ್ತಲ್ಲ, ಕ್ಯಾಲೆಂಡರ್ ಜಾಸ್ತಿ ಸೇರಿಸಿರ್ತೀವಿ, ಕೊಟ್ಟು ಸಾಲನ ವಾಪಸ್ ಕೊಟ್ಟಿರಲ್ಲ. ಹಾಗಾಗಿ ಇಲ್ಲಿ ಸಾಲ ತಗೊಂಡಿರ್ತೀವಿ. ಕ್ಲೀನಾಗಿ ಅರ್ಥವಾಗಿ ಭಾಷೆಯಲ್ಲಿ ಹೇಳಬೇಕು ಅಂದರೆ 29ನೇ ತಾರೀಕು ಫುಲ್ ದಿನ ಅಲ್ಲ, ಅದು 5 ಗಂಟೆ 48 ನಿಮಿಷ 46 ಸೆಕೆಂಡ್ 4 ಟೈಮ್ ಕೂಡಿದಾಗ 23 ಗಂಟೆ 15 ನಿಮಿಷ 4 ಸೆಕೆಂಡ್ ಆಗುತ್ತೆ. ಅದಕ್ಕೆ ಇನ್ನೂ 44 ನಿಮಿಷ 56 ಸೆಕೆಂಡ್ ಸಾಲ ಅಂದರೆ ಎಕ್ಸಸ್ಸನ್ನು ಸೇರಿಸಿ ಆ ಡೇನ ಕಂಪ್ಲೀಟ್ ಮಾಡ್ತೀವಿ. ಯಾಕೆ ಹಂಗೆ ಮಾಡ್ತೀವಿ ಅಂದರೆ ಡೇ ಇರೋದು 24 ದಿವಸ 24 ಗಂಟೆ ಅಂದರೆ ಭೂಮಿ ತನ್ನ ಸುತ್ತ ತಿರುಗೋದು 24 ಗಂಟೆ ಹಿಡಿಯುತ್ತೆ. ಭೂಮಿ ಸೂರ್ಯನ ಸುತ್ತ ತಿರುಗೋದು 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್. ಈ 365 ದಿವಸ ಸಾಮಾನ್ಯ ವ್ಯವಸ್ಥೆ ಕಳೆದ್ಬಿಡ್ತೀವಿ. ಈ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಎಲ್ಲಿ ಕಳಿತೀರಾ? ಅದನ್ನು ನಾವು ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ಎಲ್ಲ ಕ್ಯಾಲೆಂಡ್ರಲ್ಲೂ ಬರೋದು ಇದೊಂದೇ. 29ನೇ ತಾರೀಕಲ್ಲಿ ಅಡ್ಜಸ್ಟ್ಮೆಂಟ್ ಮೇಯ್ನ್. ಈ 26 ಸೆಕೆಂಡನ್ನೇ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ಅವ್ರು 400 ವರ್ಷಕ್ಕೆ ಕಳೆದಿರೋದನ್ನು ಆ ದಿನಗಳು ತೆಗೆದು ನಾನು 33 ವರ್ಷಕ್ಕೆ ಕಳೆ ಮೆಥಡನ್ನು ಕೊಟ್ಟಿದ್ದೀನಿ. ಅಂದರೆ ಫಾಸ್ಟರ್, ಗ್ರಿಗೋರಿಗಿಂತ ಫಾಸ್ಟರಾಗಿ ನನ್ನ ಬೇಗ ಬರುತ್ತೆ. ನಮ್ಮ ಜೀವಿತಾವಧಿಯಲ್ಲೇ ನಾವು ತೊಗೊಂಡು ಎಕ್ಸಸ್ಸಾಗಿ ಜೋಬಲ್ಲಿ ಇಟ್ಕೊಂಡಿದ್ದ ದಿನಗಳು ನಾವೇ ಕಳ್ಕೊತೀವಿ. ನಾವು ಹುಟ್ಟಿದ ದಿನ ಕರೆಕ್ಟಾಗಿ ಆಚರಣೆ ಮಾಡ್ತೀವಿ. ಎಲ್ಲದೂ ಅಕ್ಯುರೇಟಾಗಿ ಸೂರ್ಯ ಏನು ಭೂಮಿ ತಿರುಗ್ತಾ ಇದೆ ಇದಕ್ಕೆ ಬರುತ್ತೆ ನನ್ನ ಕ್ಯಾಲೆಂಡರ್. ಓಕೆ ಇದು ಸರ್. ಈಗ
ಗಡಿಯಾರ ನೋಡುವಾಗಾದರೆ ಗಂಟೆಗಳು ಸೆಕೆಂಡ್ಗಳು ಎಲ್ಲ ನೋಡ್ತೀವಿ. ಕ್ಯಾಲೆಂಡರ್ ಅಂದರೆ ಜನಕ್ಕೇನು? 365 ದಿನ, 12 ತಿಂಗಳು, ತಿಂಗಳಿಗೆ 30 ದಿನ, 31 ದಿನ, 28 ದಿವಸ, 4 ವಾರ, ಒಂದು ವಾರಕ್ಕೆ 7 ದಿನ, ಈ ಥರದ್ದು ಒಂದು ಲೆಕ್ಕಾಚಾರದಲ್ಲಿ ಇದುವರೆಗೂ ನಡ್ಕೊಂಡು ಬಂದಿದೆ. ಬಟ್ ಈಗ ನೀವು ಒಂದು ವರ್ಷಕ್ಕೆ 26 ಸೆಕೆಂಡ್ ಎಕ್ಸಸ್ಸು ಅಂತ ಹೇಳ್ತಾ ಇದ್ದೀರಾ ಕ್ಯಾಲೆಂಡರಲ್ಲಿ. ಸೊ ಇದನ್ನು ಹೇಗೆ ಅಡ್ಜಸ್ಟ್ ಮಾಡೋದು, ಅಥವಾ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಹೇಗೆ ಇದನ್ನು ಅಂತ? ಈಗ ತಿಂಗಳು ನೋಡಿ, ದಿನ ಮತ್ತು ವರ್ಷ ಎರಡು ನೇಚರ್ ಊಟ ಅಂದರೆ ನೈಸರ್ಗಿಕವಾಗಿರೋದು, ನೀವು ಮಾಡಿರೋದಲ್ಲ. ದಿನ ತಿಂಗಳು ಎರಡು ನಾವು ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕ್ರಿಸ್ಮಸ್ ನಾವು ಹೇಗೆ ಹೇಳ್ತೀವಿ? ಡಿಸೆಂಬರ್ 25 ಅಂತ ಹೇಳ್ತೀವಿ. ಹೌದು. ನಾವು ಈ ತಿಂಗಳು ವಾರ ಇಲ್ದಿದ್ರೆ ಹೇಗೆ ಹೇಳ್ತಾ ಇದ್ವಿ? ವರ್ಷದ 359ನೇ ದಿನ, ವರ್ಷದ 359ನೇ ದಿನ ಕ್ರಿಸ್ಮಸ್ ಡೇ ಅಂತ ಹೇಳ್ಬೇಕಾಯ್ತು ಸಾಮಾನ್ಯ ವರ್ಷದಲ್ಲಿ. ಲೀಪ್ ವರ್ಷದಲ್ಲಿ 360ನೇ ದಿವಸ ಅಂತ ಹೇಳ್ಬೇಕಾಯ್ತು. ಈ 12 ತಿಂಗಳು ವಾರ ಇವೆಲ್ಲ ಇಲ್ಲದೆ ಇದ್ರೆ, ವಾರ ಯಾಕೆ ಬೇಕು? ತಿಂಗಳು ಇಲ್ಲದ್ರೆ ಹಿಂಗಾಗೋದು. ವಾರ ಇಲ್ಲ, ನೀವು ಒಂದು ದಿನ ಗುರುತಿಸ್ಬೇಕು. ನನ್ನನ್ನು ರಘುನಾಥ್, ನಿಮ್ಮನ್ನು ಮೋಹನ್ ಅಂತ ಗುರುತಿಸೋದು ನಮ್ಮ ಹೆಸರು ಮೇಲಲ್ವಾ? ಹಾಗೆ ವಾರಗಳನ್ನ ಗುರುತಿಸೋಕೆ ಒಂದು ಹೆಸರು ಬೇಕಾಯ್ತು. ನಾಳೆ ಅನ್ನೋದು ಯಾವ ವಾರ ಅಂತ ಹೇಳೋಕ್ಕೆ ನಾಳೆ ಒಂದು ವಾರ ಹೇಳ್ಬೇಕಾಯ್ತು. ನಾಳೆ ಶುಕ್ರವಾರ ಹೇಳಬೇಕು, ನಾಳೆ ಶನಿವಾರ ಹೇಳಬೇಕು. ಅದಕ್ಕೊಂದು ವಾರ, ಅದು ಹೆಸರು ಗುರುತಿಸೋಕೆ ಒಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಯಾವುದೇ ಮಹತ್ವ ಇಲ್ಲ. ತಿಂಗಳಲ್ಲಿ ದಿನದಲ್ಲಿ ಯಾವುದೂ ಮಹತ್ವ ಇಲ್ಲ. ವರ್ಷ ದಿನದಲ್ಲಿ ಅಷ್ಟೇ ಮಹತ್ವ. ನೇಚರಲ್ಲಿ ನಾನು ಹೇಳ್ತಾರೆ, ನೇಚರ್ ನಮಗೆ ಕೊಟ್ಟಿರೋದು ಅಷ್ಟೇ. ನಾವು ಸೈಂಟಿಫಿಕ್ ಅದನ್ನು ಅಳವಡಿಸ್ಕೊಂಬರುವಾಗ ದಿನ ಮತ್ತು ವಾರಗಳು ಮತ್ತು ತಿಂಗಳುಗಳು ಮಾಡ್ಕೊತೀವಿ ಹೇಳೋಕ್ಕೆ ನಮಗೆ ಈಸಿ ಆಗಲಿ ಅಂತ. ಇದಕ್ಕಿಂತ ಹಿಂದೆ 60 ತಿಂಗಳು ಇದ್ವು, 60 ವಾರ ಇದ್ವು, 365 ದಿವಸಕ್ಕೂ ಅವ್ರು ಒಂದೊಂದು ಹೆಸರಿಟ್ಟಿದ್ದು, ಒಬ್ಬೊಬ್ಬ ರಾಜನ ಹೆಸರಿಟ್ಟಿದ್ರು. ಯಾರಿಗೆ ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ? 7 ದಿವಸ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. 12 ತಿಂಗಳು 7 ದಿವಸ ಈಸಿ ಅಲ್ವಾ? ಇದನ್ನೇ ಕೆಲವರಿಗೆ ಕಷ್ಟ ಆಗುತ್ತೆ ಅಂತಾರೆ, ಇನ್ನೂ ಈಸಿ ಮಾಡಿ ಅಂತಾರೆ. ಆದರೆ ಇನ್ನು 60 ದಿವಸ 360 ದಿವಸಕ್ಕೆ ಒಂದೊಂದು ಹೆಸರಿಟ್ಟು ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ಹಾಗಲ್ಲ. ಅದಕ್ಕೋಸ್ಕರ ಈ ತಿಂಗಳು ವಾರಗಳು ಹುಡ್ತು ಅಷ್ಟೇ. ಅದು ನಮಗೆ ಮ್ಯಾನ್ ಮೇಡ್. ಅದು ವಾರ ತಿಂಗಳು ಮ್ಯಾನ್ ಮೇಡ್. ಅದನ್ನು ಯಾಕೆ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು, ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ನಾವು. ಸೊ ಗ್ರೆಗೋರಿಯನ್ ಕ್ಯಾಲೆಂಡರ್ ಏನು ಕರೆಕ್ಟ್ ಮಾಡಿದ್ರು ಅದಾದಮೇಲೂ ಅಲ್ಲಿ ಏನು ಎರರ್ಸ್ ಉಳ್ಕೊಳ್ತು ಅಂತ ಹೇಳ್ತಾ ಇದ್ರಿ. ಸೊ ಅದನ್ನು ಈಗ ನೀವು ಕರೆಕ್ಟ್ ಮಾಡಿರೋದು TM ರಘುನಾಥ್ ಅವ್ರ ಕ್ಯಾಲೆಂಡರು. ಅದಕ್ಕೂ ನಿಮ್ಮ ಕ್ಯಾಲೆಂಡರ್ಗೂ ಏನು ವ್ಯತ್ಯಾಸ, ಯಾವ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಿ? ನಂದು ಅಸ್ಟ್ರಾನಮಿಕಲ್ ಇಯರ್ ಆರ್ ಟಾಪಿಕಲ್ ಇಯರ್ ಆರ್ ಕ್ಯಾಲೆಂಡರ್ ಇಯರ್ ಅಂತ ಏನು ಸೈನ್ಸ್ ಹೇಳಿದೆಯಲ್ಲ, ಭೂಮಿ ಏನು ತಿರುಗ್ತಾ ಇದೆ ಸೂರ್ಯನ ಸುತ್ತ, ಅದಕ್ಕೆ ಕ್ಯಾಲೆಂಡರ್ ಮಾಡಿದ್ದೀನಿ. ಅದನ್ನು ಕ್ಯಾಲೆಂಡರ್ ಅದರಲ್ಲಿ ಅಳವಡಿಸ್ತೀನಿ. ಅವ್ರ ಕ್ಯಾಲೆಂಡರ್ಗೂ ನನ್ನ ಕ್ಯಾಲೆಂಡರ್ 26 ಸೆಕೆಂಡ್ ವೇರಿಯೇಷನ್ ಎವ್ರಿ ಇಯರಿಗಿದೆ, ಒಂದು ವರ್ಷಕ್ಕೆ. ಮತ್ತು ಅವ್ರ 400 ವರ್ಷದ ಪದ್ಧತಿನ ತೆಗೆದಾಕಿದ್ದೀನಿ ನಾನು 128 ವರ್ಷಕ್ಕೆ ಕಳೆಯೋ ಪದ್ಧತಿನ ಮಾಡಿದ್ದೀನಿ. ಅಂದರೆ ಯಾಕೆ ಕಳೆಯೋದು ನೋಡಿ, ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೇರಿಸಿರೋ ಟೈಮ್ ಎವ್ರಿ ಇಯರಿಗೆ 11 ವರ್ಷ 14 ಸೆಕೆಂಡನ್ನು ನಾವು ಸೇರಿಸಿ ಒಂದು ಫುಲ್ ಡೇ ಮಾಡಿ, ಫುಲ್ ಇಯರ್ ಅಂತ ಮಾಡಿ 6 ಗಂಟೆ ಮಾಡಿ ಬಿಡ್ತಾ ಇದ್ದೀವಿ. 11 ನಿಮಿಷ 14 ಸೆಕೆಂಡ್ ಎವ್ರಿ ಇಯರ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದು ಎವ್ರಿ ಇಯರಿಗೆ. ಲೀಪ್ ಇಯರಿಗೆ ಬಂದರೆ 44 ನಿಮಿಷ 56 ಸೆಕೆಂಡ್ ಆಗುತ್ತೆ. ಇಷ್ಟು ನಾವು ಸೇರಿಸಿದ್ದೀವಿ. ಅಂದರೆ ಅದನ್ನು ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ 0.0312 ಅಂತೀವಿ ನಾವು ಅದನ್ನು. ಯಾಕೆಂದರೆ ನಿಮಿಷನ ಸೆಕೆಂಡ್ಸ್ ನಾವು ಲೆಕ್ಕದಲ್ಲಿ ಮಾಡೋಕ್ಕೆ ಬರಲ್ಲ, ಬಾಯಿ ಲೆಕ್ಕದಲ್ಲಿ ಮಾಡ್ಬೋದು, ಕ್ಯಾಲ್ಕುಲೇಷನಲ್ಲಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅದನ್ನು ನಾವು ಯೂನಿಟ್ ಲೆಕ್ಕದಲ್ಲಿ ಮಾಡ್ತೀವಿ. ಲೆಕ್ಕ ಯೂನಿಟ್ ಮಾಡುವಾಗ ಒಂದು ವರ್ಷನ 365 ದಿನ 2422 ಅಂತೀವಿ. ಇದು ಈ ಟೈಮ್ನ ನಾವು ಆ ಥರ ಟೈಮ್ ಯೂನಿಟ್ಸ್ ಲೆಕ್ಕದಲ್ಲಿ ಡೇಗೆ ಕನ್ವರ್ಟ್ ಮಾಡ್ತೀವಿ ಆಗುತ್ತೆ ಇಯರ್. ನಾವು ಆ ಇಯರಿಗೆ ಅಂದರೆ ಸೋಲಾರ್ ಇಯರ್ ಏನಿದೆ ಟಾಪಿಕಲ್ ಇಯರ್, ಅದು 2422 365 2422ಗೆ ನನ್ನ ಕ್ಯಾಲೆಂಡರ್ ಬರುತ್ತೆ. ಗ್ರಿಗೋರಿ ಕ್ಯಾಲೆಂಡರ್ ಇಲ್ಲ, 2425 ಇದೆ. ಅಂದರೆ 0.003 ಡ್ರಿಫ್ಟ್ ಇದೆ ಅಂತ ಎಲ್ಲದಕ್ಕೆ ಸೈನ್ಸಿಗೆ ಗೊತ್ತಿದೆ. ಬಟ್ ಯಾರಿಗೂ ಅಳವಡಿಕೆ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ತನಕ ಎಲ್ಲ ಟ್ರೈ ಮಾಡಿದ್ದಾರೆ, ತುಂಬ ಜನ ಟ್ರೈ ಮಾಡಿದ್ದಾರೆ. ಹರ್ಷೆಲ್ ಅಂತ ಮಾಡಿದ್ದಾರೆ, ಸಿಮಿಟ್ರಿ 54 ಅಂತ ಮಾಡಿದ್ದಾರೆ. ಸಾವಿರಾರು ಕ್ಯಾಲೆಂಡರ್ ಬಂದಿದೆ. ಗ್ರಿಗೋರಿಯಾ ಮಾಡಿಫಿಕೇಷನ್ ಮಾಡಬೇಕು ಅಂತ 1925 ದಿವಸ ದೊಡ್ಡ ಒಂದು ಜಿನೇವಾದಲ್ಲಿ ಸಭೆ ಸೇರ್ತಾರೆ, ದೊಡ್ಡ ವಿಜ್ಞಾನಿಗಳೆಲ್ಲ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಜಗಳಾಡ್ಕೊಂಡು ಎಲ್ಲ ಬಿಟ್ಟು ಹೋಗ್ತಾರೆ. ಆಗಲ್ಲ ಮಾಡೋಕ್ಕೆ ಅವರಿಂದ, ಏನು ಅವತ್ತಿನ ಇದ್ರಲ್ಲಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ, ಬಿಟ್ಬಿಟ್ಟು ಹೋಗ್ತಾರೆ. ಅದೇ ಕಂಟಿನ್ಯೂ ಆಗಿ ಬರ್ತಾಯಿದೆ. ಬಟ್ ಏನು ತಪ್ಪು ಮಾಡ್ತಾಯಿದ್ದಾರೆ ಎಲ್ಲ ಕ್ಯಾಲೆಂಡ್ರಲ್ಲಿ ಅಂದರೆ, ಕೂಡಿದ್ದು ಟೈಮ್ ಕಳೆಯುವಾಗ ದಿನ ಅಂತ ಬಳಸ್ತಾ ಇದ್ದಾರೆ, ಅಲ್ಲೇ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಕೂಡಿದ್ದು ಟೈಮ್ ಕಳಿಬೇಕಾದ್ರೆ ಟೈಮ್ನ ಮನಸ್ಥಿತಿಯಿಂದ ಅದನ್ನು ಯೋಚನೆ ಮಾಡಿದರೆ ಇದು ಅವಾಗೇ ಸರಿಯಾಗಿ ಬಿಟ್ಟಿರೋದು. ಗ್ರಿಗೋರಿಯವರು ಸರಿ ಮಾಡ್ತಾ ಇದ್ರೇನೋ, ಯಾಕೆಂದರೆ ಅಂಥ ಕಾಲದಲ್ಲೇ ಅವರು ಅಂಥ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಿಜವಾಗೂ ನಾವು ಗ್ರಿಗೋರಿ ಮೆಚ್ಚಲೇಬೇಕು. ಯಾಕೆಂದರೆ ಅಂಥ ಕಾಲದಲ್ಲಿ ಆ ಸನ್ನಿವೇಶದಲ್ಲಿ ಒಂದು ಕ್ಯಾಲೆಂಡರ್ ಮಾಡಿ ಸ್ಟ್ರೈಕೆಲ್ಲ ಮಾಡಿದ್ದಾರೆ. ಅದು ಅವಾಗ ಅಳವಡಿಸ್ಕೊಂಡು ಬರೀ ವ್ಯಾಟಿಕನ್ ಸಿಟಿಯಲ್ಲಿ ಅಷ್ಟೇ. ಅದು ಎಲ್ಲ ದೇಶಗಳು ಅಳವಡಿಸ್ಕೊಟ್ಟೊತ್ತಿಗೆ 1925 ಇಸ್ವಿ ಆಗಿದೆ ಗ್ರಿಗೋರಿ ಕ್ಯಾಲೆಂಡರ್ ಅಳವಡಿಸ್ಕೊಳ್ಳೋಕ್ಕೂ ಸೈಂಟಿಫಿಕ್ ಆಗಿ. ಅಷ್ಟೊಂದು ನಿಮ್ಗೆ ಗೊತ್ತಿರ್ಬೋದು, ಗಿಲಲ್ಲಿ ಭೂಮಿ ದುಂಡಿಗಿದೆ ಅಂತ ಹೇಳಿದಾಗ ಏನೇನು ಸಮಸ್ಯೆ, ಅದೇ ಥರ ಸಮಸ್ಯೆ ಅವರಿಗೂ ಬಂದಿದೆ. ಆ್ಯಕ್ಚುಲಿ ಇದೆಲ್ಲ ಸಮಸ್ಯೆಗಳು ಅಲ್ಲಿಂದ ಕ್ಯಾಲೆಂಡರ್ ಹುಟ್ಟಿದೆ. ಇದು ಅವರು ಅವತ್ತು ಅಳವಡಿಸೋಕೆ ಸುಮಾರು ಸಮಸ್ಯೆಗಳಿದೆ, ಅದರಿಂದಾಗಿ ತಪ್ಪಾಗಿದೆ.
ಬಟ್ ಈ 26 ಸೆಕೆಂಡನ್ನು ನಾನು ಕ್ಲೀನಾಗಿ ಮಾಡಿ ಕರೆಕ್ಟಾಗಿ ಮಾಡಿ ಸರಿ ಮಾಡಿದ್ದೀನಿ. ಇಲ್ಲಿ ಯಾಕೆ ಸರಿ ಮಾಡಿದೆ ಅಂತ ಹೇಳಬೇಕು ಅಂದರೆ, ಗ್ರಿಗೋರಿಯವರು 400 ದಿವಸಕ್ಕೆ 3 ದಿವಸ ಅಂತ ಹೇಳ್ತಾರೆ ಕಳಿಬೇಕು ಅಂತ ಹೇಳ್ತಾರೆ. ಈ 3 ದಿವಸ ಯಾವ ದಿನ ಕಳೆದ್ರು ಅವರು? ಫೆಬ್ರವರಿ 29ನೇ ಕಳೆದ್ರು. ಫೆಬ್ರವರಿ 29 ಫುಲ್ ಡೇ ಅಲ್ಲ, ಅದಕ್ಕೆ 44 ನಿಮಿಷ 56 ಸೆಕೆಂಡ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಗ್ರಿಗೋರಿ ಅವರು. ಕಳೆಯುವಾಗ ಆ ದಿನನ ನಾವು ಕ್ಯಾಲೆಂಡರ್ ತಗೊಳ್ಳಲ್ಲ. ನೀವು ನೋಡ್ಬೋದು 1700, 1800, 1900 ಒಂದೊಂದು ದಿವಸ ಕಳೆದಿದ್ದಾರೆ ಅವರು. ಒಂದೊಂದು ದಿವಸ ಕಳೆದಿದ್ದಾರೆ ಅಂದರೆ ಆ ಲೀಪ್ ಇಯರ್ 4 ವರ್ಷ ಅಂತರ ಇಲ್ಲ, 8 ವರ್ಷ ಅಂತರ ಇದೆ. 8 ವರ್ಷ 1700ರಲ್ಲಿ 8 ವರ್ಷ ಅಂತರ ಇದೆ. ಈಗ ನೀವು ಇನ್ನೂ ಹೇಳ್ಬೇಕು, ನಿಮ್ಮ ಮೊಬೈಲಲ್ಲಿ ಯಾರು ಚೆಕ್ ಮಾಡಿ 1100ನೇ ಇಸ್ವಿಲಿ 1100 ಅಂದರೆ 2100ನೇ ಇಸ್ವಿ ಬರುತ್ತಲ್ಲ, ಅಲ್ಲಿ 2096ನೇ ಇಸ್ವಿ ಲೀಪ್ ಇಯರ್ ಬರುತ್ತೆ. ಮತ್ತೆ ಲೀಪ್ ಇಯರ್ ಬರೋದು 2104ರಲ್ಲಿ. 8 ವರ್ಷ ಅಂತರ. ಯಾಕೆ ಅಂತರ ಬರುತ್ತೆ ಅಂದರೆ ಗ್ರಿಗೋರಿಯವರು ಕಳೆದಿದ್ದಾರೆ ಅಲ್ಲಿ. ಈ ಎಕ್ಸಸ್ ಸೇರಿಸಿದ್ದನ್ನು ಅಲ್ಲಿ ಕಳೀತಾರೆ. ಅಂದರೆ 100ನೇ ಇಸ್ವಿಯಲ್ಲಿ ಕಳೀತಾರೆ, 200ರಲ್ಲಿ ಕಳೀತಾರೆ, 300ರಲ್ಲಿ ಕಳೀತಾರೆ. 400 ವರ್ಷಕ್ಕೆ 3 ದಿನ ಕಳಿಬೇಕಿತ್ತಲ್ಲ ಅವರು, ಆ 3 ದಿನ 100ರಲ್ಲಿ ಕಳೀತಾರೆ. ಆ ಕಳೆದಿಂದಾಗ 8 ವರ್ಷ ಅಂತರ ಬರುತ್ತೆ. 8 ವರ್ಷ ಅಂತರ ಬಂದಿದ್ದು ಅಲ್ಲಿ 4 ವರ್ಷದ ಹಾಗೆ ಬಿಟ್ಬಿಡ್ತಾರೆ. ಕ್ಯಾಲೆಂಡರ್ ಒಂದು ಲೀಪ್ ಡೇನ ಬಿಟ್ಬಿಡ್ತಾರೆ. 97 ಲೀಪ್ ಡೇ ಅಷ್ಟೇ ಅವ್ರು 400 ವರ್ಷದಲ್ಲಿ ಬರುತ್ತೆ. 3 ಲೀಪ್ ಡೇಗಳು ಬಿಡಲ್ಲಲ್ವ. ಆ ಲೀಪ್ ಡೇಗಳು ಕ್ಯಾಲೆಂಡರ್ ಬರದೇ ಇದ್ದಾಗ ನಾವು ಅದರಲ್ಲಿ ಯಾಕೆ 44 ನಿಮಿಷ 56 ಸೆಕೆಂಡ್ ಸೇರಿಸಿರ್ತೀವಿ? ಸೇರ್ಸೋಕ್ಕೆ ಬರಲ್ಲ, ಸೇರ್ಸೋಕ್ಕಾಗೋದೇ ಇಲ್ಲ ಅಲ್ಲ. ಬಿಟ್ಟಿದ್ದನ್ನು ಹೆಂಗೆ ಸೇರಿಸ್ತೀರ? ಕ್ಯಾಲೆಂಡರ್ 29th ಡೇ ಅಂತ ತಗೊಂಡಾಗ ಅದಕ್ಕೆ ಹ್ಯಾಡ್ ಮಾಡ್ತೀವಿ. 29th ಡೇ ತಗೊಂಡೇ ಇದ್ದಾಗ ಹ್ಯಾಡ್ ಮಾಡೋಕ್ಕೆ ಬರಲ್ಲ. ಅವ್ರು ಹ್ಯಾಡ್ ಮಾಡಿದ್ದೀನಿ ಅಂತ ಲೆಕ್ಕಾಚಾರ ತಪ್ಪು ಮಾಡಿದ್ದಾರೆ. ಇದೇ ಅವ್ರ ಮೇಯ್ನ್ ತಪ್ಪು. ಅಂದರೆ ಗ್ರಿಗೋರಿ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ. ರಘುನಾಥ ಕಂಡುಹಿಡಿದಿರೋದು ಇದನ್ನು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ರೌಂಡ್ ಅಪ್ ಮಾಡಿ ಫೆಬ್ರವರಿ 29th ಫುಲ್ ಡೇ. ಕ್ಯಾಲೆಂಡರ್ ತಗೊಂಡಾಗ ಮಾತ್ರ ಫುಲ್ ಡೇ, ತಗೊಂಡೇ ಇದ್ದ ಫುಲ್ ಡೇ ಆಗಲ್ಲ. ಅದು ಇಷ್ಟೇ ಮೇನ್, ಇದೇ ಮೇನ್ ತಪ್ಪು ಮಾಡಿರೋದು. ಓಕೆ ಸರ್, ಈಗ ಒಂದು ವರ್ಷಕ್ಕೆ ಎಷ್ಟು ದಿನ ಅಂದರೆ ಹಂಗಿದ್ರೆ 365.2422 ಅಂತ ಹೇಳಬೇಕು. 365 ದಿವಸ 5 ಟೈಮಲ್ಲಿ ಹೇಳಬೇಕು ಅಂದರೆ ಅಲ್ಲ, ದಿನದಲ್ಲೇ ಹೇಳಬೇಕು ಅಂದರೆ, ಯಾಕಂದರೆ ನೀವು ಟೈಮಲ್ಲಿ ಸೇರಿಸ್ಕೊಂಡು ದಿನದಲ್ಲಿ ಕಳೆದ್ರು ಅಂತ ಹೇಳ್ತಾ ಇದ್ರಲ್ಲ, ಹಾಗ ದಿನದ ಲೆಕ್ಕದಲ್ಲೇ ಒಂದು ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳಿದ್ರೆ ದಿನ ಲೆಕ್ಕಲ್ಲ, ದಿನ ಲೆಕ್ಕ 365 ದಿವಸ ಬರುತ್ತೆ. 5 ಗಂಟೆ 40 ಅಷ್ಟೇ ಬರುತ್ತೆ. ವರ್ಷ ಅಂದರೆ ಅದೇ. ಅದನ್ನು 5 ಗಂಟೆ 48 ನಿಮಿಷ 46 ಸೆಕೆಂಡ್ 4 ಟೈಮ್ ನಾವು ಮಾಡಿ ಲೀಪ್ ಇಯರ್ ಮಾಡೋದು. ಲೀಪ್ ಇಯರಿಗೆ ಕೂಡ ಫುಲ್ ಆಗಲ್ಲ, ಯಾಕೆಂದರೆ ಕಮ್ಮಿ ಆಗುತ್ತಲ್ಲ. 44 ನಿಮಿಷ ಅದನ್ನು ಸಾಲ, ಇನ್ನು ಆಡಭಾಷೆಯಲ್ಲಿ ಹೇಳಬೇಕು ಅಂದರೆ ಸಾಲ ತಗೊಂಡಿರ್ತೀವಿ. ಸಾಲ ತಗೊಂಡು ತೀರಿಸ್ಬೇಕಲ್ಲ. ಗ್ರಿಗೋರಿಯವ್ರು 3 ದಿನ ಕಾಲ ತೀರಿಸ್ತಾರೆ ಅಷ್ಟೇ. ನಾನು ಈ ಥರ ಈಸಿಯಾಗಿ ಹೇಳಬೇಕು ಅಂದರೆ ಸಾಲ ತಗೊತೀವಿ, ಸಾಲ ತೀರಿಸ್ತೀವಿ. ನಾನು ಅಷ್ಟೇ. ಗ್ರಿಗೋರಿಯವ್ರು 26 ಸೆಕೆಂಡನ್ನು ಸಾಲನ ತೀರಿಸಿಲ್ಲ, ನಾನು ತೀರಿಸಿದ್ದೀನಿ. ಈಸಿಯಾಗಿ ಹೇಳ್ಬೇಕು, ಜನಕ್ಕೆ ಅರ್ಥ ಆಗಬೇಕು ಅಂದರೆ 26 ಸೆಕೆಂಡ್ ಸಾಲ ನಾನು ತೀರಿಸ್ತೀನಿ. ಹೇಗೆ ರಘುನಾಥ್ ಅವ್ರ ಕ್ಯಾಲೆಂಡರಲ್ಲಿ ಆ 26 ಸೆಕೆಂಡ್ ಹೇಗೆ ತೀರಿಸಿದ್ರು? ನಿಮ್ಮ ಕ್ಯಾಲೆಂಡರು ಈ ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ಇದ್ದ ಎರರ್ಸ್ನ ಹೇಗೆ ರೆಕ್ಟಿಫೈ ಮಾಡಿದೆ? ಹೇಳ್ದಲ್ಲ, 400 ವರ್ಷಕ್ಕೆ 3 ದಿನ ಕಳಿಬೇಕು ಅಂತ. ಹೌದು, 3 ದಿನ ಫುಲ್ ಡೇ ಅಂತ ಲೆಕ್ಕ ಮಾಡಿದ್ರು ಅವರು 400 ವರ್ಷಕ್ಕೆ ಲೆಕ್ಕ ಇಟ್ಕೊಂಡು 400 ವರ್ಷ ಲೆಕ್ಕ ಮಾಡ್ತಾರೆ ಅವರು. 400 ವರ್ಷಕ್ಕೆ 1,46,000 ದಿನ ಜೂಲಿಯನ್ ಕ್ಯಾಲೆಂಡರ್ ಬರುತ್ತೆ. ಇವ್ರು ಗ್ರಿಗೋರಿಯನ್ ಕ್ಯಾಲೆಂಡರ್ ಲೆಕ್ಕ ಮಾಡಿದಾಗ 1,46,097 ದಿನ ಬರುತ್ತೆ. 3 ದಿನ ಎಕ್ಸಸ್ ಇದೆ ನನ್ನ ಕ್ಯಾಲೆಂಡರ್ ಬಂದು 3 ದಿನ ಕಳೀರಿ ಅಂದರು. ಫೆಬ್ರವರಿ 29 ಬಿಟ್ಬಿಟ್ರು. ಆದರೆ 3 ದಿನ ಲೆಕ್ಕ ಮಾಡಿದಾಗ 3 ದಿನ ಕಳಿಬೇಕಿತ್ತಲ್ಲ ಅವರು. ಫೆಬ್ರವರಿ 29 ಬಿಟ್ಟಾಗ ಆ ಫೆಬ್ರವರಿ 29 44 ನಿಮಿಷ 56 ಸೆಕೆಂಡ್ ಸೇರಲ್ಲ. ನಾವು ಕ್ಯಾಲೆಂಡರ್ ತೊಗೊಂಡ್ರೆ ಮಾತ್ರ ಸೇರಿಸ್ತೀವಿ. ತೊಗೊಂಡೇ ಇದ್ದಾಗ ಯಾಕೆ ಸೇರಿಸ್ತೀರಾ? ನಾವು ದುಡ್ಡನ್ನ ಸಾಲ ತೊಗೊಂಡ್ರೆ ಮಾತ್ರ ತಾನೇ ಸಾಲಗಾರ. ತೊಗೊಂಡೇ ಇದ್ದಾಗ ಯಾಕೆ ಸಾಲಗಾರ ಆಗ್ತೀರಾ? ಸೇರ್ಸೇ ಇಲ್ಲ, ಬಿಟ್ಬಿಡ್ತಾರೆ ಅವರು. 3 ದಿನ ಬಿಡಬೇಕು ಅಂತ ಹೇಳ್ತಾರಲ್ಲ, ಬಿಡೋ ದಿನಗಳನ್ನ ಕ್ಯಾಲೆಂಡರಲ್ಲಿ ತೊಗೊಳ್ಳಲ್ಲ ನಾವು. ತೊಗೊಂಡೇ ಇದ್ದಾಗ ಅದನ್ನು ಫುಲ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಅದು ಫುಲ್ ಡೇ ಅಲ್ಲ, 0.9688 ಡೇ. ನಾನು ಅಷ್ಟೇ ಕನ್ಸಿಡರ್ ಮಾಡ್ತೀನಿ. ನಾನು ಅವಾಗ ಅದಕ್ಕೆ ಹೊಸ ಥರದ್ದು ಸೊಲ್ಯೂಷನ್ ತರ್ತೀನಿ, ಸೂತ್ರಗಳು ತರ್ತೀನಿ. ಹೇಗೆ 128 ವರ್ಷಕ್ಕೆ ಕಳೆಯೋ ಮೆಥಡ್ ತರ್ತೀನಿ. ಸೊ ಗ್ರೆಗೋರಿಯನ್ ಅವ್ರದ್ದು 400 ವರ್ಷದ ಲೆಕ್ಕಾಚಾರ ಆಯ್ತು, ನಂದು 128. ನೀವು 128ಕ್ಕೆ ತರ್ತೀರಿ. ಅದನ್ನು 128 ತರ್ತೀನಿ. 128 ವರ್ಷಕ್ಕೆ 1 ದಿನ ಕಳೆಯೋದು ಅಂತ ಹೇಳ್ತೀನಿ. 1 ದಿನ ಕಳೆಯಲ್ಲ, ದಿನ ಬರಲ್ಲ. ಅಲ್ಲಿ ನಾವು ಏನು ಕೂಡಿರ್ತೀವಿ 121 ವರ್ಷಕ್ಕೆ ಡ್ರಿಪ್ ಟೆಸ್ಟ್ ಬರುತ್ತೆ. ನಿಮಿಷದ ಲೆಕ್ಕದಲ್ಲಾದರೆ 11 ನಿಮಿಷ 14 ಸೆಕೆಂಡ್. ನಾವು ಲೆಕ್ಕದಲ್ಲಿ ಯೂನಿಟ್ ಲೆಕ್ಕದಲ್ಲಾದರೆ 0.0078 0.0078 ಇಂಟು 124 ವರ್ಷ ಮಾಡಿದಾಗ ಅದು 0.9672 ಬರುತ್ತೆ. ಅದನ್ನು ನಾವು ಈ 9672ನ ನಾವು ನೆಕ್ಸ್ಟ್ ಇಯರ್ ಬರೋ ಲೀಪ್ ಇಯರ್ ಕಳಿತೀವಿ. ನೆಕ್ಸ್ಟ್ ಬರೋ ಲೀಪ್ ಇಯರ್ ಆಗಿರುತ್ತೆ ಅಂದರೆ 9688 ಇರುತ್ತೆ. 0.9688 ಇರುತ್ತೆ. ಅಂದರೆ 23 ಗಂಟೆ 15 ನಿಮಿಷ 4 ಸೆಕೆಂಡ್ ಇರೋದನ್ನು ಕಳಿತೀವಿ. ಆದರೂ ಕೂಡ ಅಲ್ಲೂ ಕೂಡ 0.016 ಟೈಮ್ ಬಾಕಿ ಉಳಿಯುತ್ತೆ. ಅದನ್ನು 5,000 ವರ್ಷದ ಮತ್ತೊಂದು ಸೈಕಲ್ ಮಾಡ್ತೀನಿ ನಾನು. 5,000 ವರ್ಷಕ್ಕೆ 0 ಡ್ರಿಫ್ಟ್ ಆಗುತ್ತೆ ನನ್ನ ಕ್ಯಾಲೆಂಡ್ರಲ್ಲಿ. ಇಷ್ಟು ಈ ನನ್ನ ಕ್ಯಾಲೆಂಡರ್ ಮೆಥಡಲ್ಲಿ ಬರುತ್ತೆ.
ಸೊ ನಿಮ್ದು 128 ವರ್ಷ ಮತ್ತೆ 5,000 ವರ್ಷಕ್ಕೆ 2 ಮೇ ಸೈಕಲ್ ಬರುತ್ತೆ. ಅದ್ರಲ್ಲಿ ಮತ್ತೆ 128 ಸಬ್ ಸೈಕಲ್ ಬರುತ್ತೆ. 5,000 ಒಂದು ಸಬ್ ಸೈಕಲ್ ಬರುತ್ತೆ, 128 ಒಂದು ಸಬ್ ಸೈಕಲ್. ಯಾಕೆಂದರೆ ಫಾಸ್ಟರ್ ಮಾಡೋಕ್ಕೆ. ಹೆಂಗೆ ಫಾಸ್ಟರ್ ಮಾಡ್ತೀನಿ 128 ವರ್ಷದಲ್ಲಿ ಅಂದರೆ 4 ಭಾಗ ಮಾಡ್ತೀನಿ. 128 ವರ್ಷನ ಕಳೆಯೋದು 96 0.9688 ಡೇನ 4 ಭಾಗ ಮಾಡ್ತೀನಿ. ಯಾಕೆ 4 ಭಾಗ ಮಾಡ್ತೀನಿ ಅಂದರೆ 4 ಭಾಗದಿಂದ ಅದು ತಾನೇ ಒಂದಿನ ಆಗಿರುತ್ತೆ. ಒಂದು ವರ್ಷದಲ್ಲಿ 0.2422 ಇಂಟು 4 ಮಾಡಿ ಲೀಪ್ ಡೇ ಮಾಡಿರ್ತೀವಲ್ಲ, ಆ 4 ಭಾಗನ ಮತ್ತೆ ನಾನು ಡಿವೈಡ್ ಮಾಡ್ಕೊಂಡು 4 ಭಾಗ ಮಾಡ್ತೀನಿ. ಆ 4 ಭಾಗನ 33 ಇಯರಲ್ಲಿ ಕಳಿತೀನಿ, 66 ಇಯರಲ್ಲಿ ಕಳಿತೀನಿ, 66 ಇಯರಲ್ಲಿ ಒಂದು, 99ನಲ್ಲಿ ಒಂದು, ಆಮೇಲೆ 2028 ಅಲ್ಲಿ ಒಂದು ಕಳಿತೀನಿ. ಯಾಕೆ ಕಳಿತೀನಿ ಅಂದರೆ 32 ಇಯರಿಗೆ ನಾವೇನು ಕೂಡಿರ್ತೀವಲ್ಲ ಅದು 33 ಇಯರ್ ಬಿಟ್ಬಿಡೋದು. 33 ಯಾಕೆ ಬಿಡ್ತೀನಿ ಅಂದರೆ ಆ ಸಮಯನಷ್ಟೇ ಬಿಡ್ತೀನಿ. ಇಲ್ಲಿ ಎವ್ರಿ 4 ಇಯರ್ ಒಂದು ಲೀಪ್ ಇಯರ್ 32 ಇಯರ್ ತನಕ ಬರುತ್ತೆ. 32 ಇಯರಲ್ಲಿ ಏನು ಮಾಡ್ತೀನಿ ಅಂದರೆ 28 ಇಯರಿಗೆ ಲೀಪ್ ಇಯರ್ ಬರುತ್ತೆ. 28 ಇಯರ್ 32 ಇಯರಿಗೆ ಲೀಪ್ ಇಯರ್ ಬರಬೇಕಿತ್ತು. ನಾನು 32 ಇಯರ್ ಲೀಪ್ ಇಯರ್ ಮಾಡಲ್ಲ, 33 ಇಯರಿಗೆ ಲೀಪ್ ಇಯರ್ ಮಾಡ್ತೀನಿ. ಲೀಪ್ ಇಯರ್ಗಳ ಮಧ್ಯೆ ಅಂತರ 5 ವರ್ಷ ಬರುತ್ತೆ ಅಲ್ಲಿ. 5 ವರ್ಷ ಬಂದಾಗ ಏನಾಗುತ್ತೆ ಅಲ್ಲಿ ಒಂದು ಎಕ್ಸ್ಟ್ರಾ 1 ವರ್ಷ ಸೇರ್ಕೊಳ್ಳುತ್ತೆ. ಆ 1 ವರ್ಷನ ಕಳೆಯೋದಕ್ಕೆ ತೊಗೊಂಡ್ಬಿಡ್ತೀನಿ, 4 ವರ್ಷ ಲೀಪ್ ಇಯರಿಗೆ ಹಾಕ್ತೀನಿ. ಇಷ್ಟೇ ನಾನು ಮಾಡೋದು. ಇದು ಸಿಂಪಲಾಗಿ ಆ ಥರ ಪ್ರತಿ 128 ವರ್ಷ 4 ಟೈಮ್ ಮಾಡ್ತೀನಿ. 33ನೇ ವರ್ಷದಲ್ಲಿ ಒಂದು ಸತಿ ಮಾಡ್ತೀನಿ, 66, 99, 128 ಅಲ್ಲಿ ಆ ಲೀಪ್ ಡೇ ಕಳೆದೋಗುತ್ತೆ. 128 ವರ್ಷದಲ್ಲಿ 32 ಲೀಪ್ ಡೇಗಳು ಬರ್ತವೆ. ನಾನು 31 ಲೀಪ್ ಡೇ ಇಡ್ತೀನಿ ಅಷ್ಟೇ. 1 ಲೀಪ್ ಡೇನ ಕಳೆಯೋಕ್ಕೆ ಬಳಸ್ತೀನಿ. ಈಗ ಸೈನ್ಸ್ ಗೊತ್ತಿರೋರಿಗೆ, ಈ ಲೆಕ್ಕಾಚಾರಗಳು ಅರ್ಥ ಆಗೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಹೇಳೋದು. ಬಟ್ ಸ್ವಲ್ಪ ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಇದರಿಂದ ಏನು ವ್ಯತ್ಯಾಸ ಆಗುತ್ತಪ್ಪ, ಇದನ್ನು ಯಾಕೆ ತಿಳ್ಕೊಬೇಕು, ಅಥವಾ ಈಗಿರೋ ಕ್ಯಾಲೆಂಡ್ರಲ್ಲಿ ಇದನ್ನು ಸರಿಪಡಿಸೋ ಅಗತ್ಯ ಏನಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳಿ? ಜನಸಾಮಾನ್ಯರು ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಅವ್ರು ನೋಡೋದು ಭವಿಷ್ಯ. ನಾನು ಹುಟ್ಟಿದ ದಿನ ನನ್ನ ಟೈಮಿಗೆ ತೊಗೊಂಡು ಕೊಟ್ಟು ಚೆಕ್ ಮಾಡಿಸ್ತಾರೆ. ಅದೇ ಸರಿ ಇಲ್ಲಿಂದ ಅವ್ರು ಏನು ನೋಡ್ಕೊ ಏನು ಉಪಯೋಗ, ಅವರು ಭವಿಷ್ಯ ಕೇಳಿದ್ದೆಲ್ಲ ಏನು ಉಪಯೋಗ, ಅವರು ಕ್ಯಾಲೆಂಡರ್ ಕರೆಕ್ಟಾಗಿರಲಿಲ್ಲ ಅಂದರೆ ಏನು ಉಪಯೋಗ ಅವ್ರು ಮಾಡಿ. ಫಸ್ಟ್ ಅವರಿಗೆ ತಾನೇ ಬೇಕಾದ್ರೆ ಭವಿಷ್ಯ ಕೇಳೋರಿಗೆ ಬೇಕಾಗಿದೆ, ನನಗೆ ಬೇಡ, ಭವಿಷ್ಯ ಕೇಳೋರಿಗೆ ಹೇಳಿದೆ. ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ, ನಾನು ಭವಿಷ್ಯದ ಬಗ್ಗೆ ಹೇಳ್ತಾ ಇಲ್ಲ. ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ ಅಂತ ಈ ಭಾಷೆ ಹೇಳ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಅರ್ಥ, ತಾನು ಏನು ಟೈಮಿಗೆ ಹುಟ್ಟಿದೆ ಅಂತ ಅರ್ಥ ಆಗಬೇಕು ಅವ್ರಿಗೆ. ಅದು ಮುಖ್ಯವಾಗಿ ಕ್ಯಾಲೆಂಡ್ರಲ್ಲಿ ಇರಬೇಕಲ್ವ. ಗ್ರಿಗೋರಿ ಕ್ಯಾಲೆಂಡರ್ 26 ಸೆಕೆಂಡ್ಸ್ ಕಮ್ಮಿ ಇದೆ ಅಂತ ಗೊತ್ತಿದೆ. ಈಗ ಅದನ್ನು ತಪ್ಪು ಅಂತ ಗೊತ್ತಿದ ಮೇಲೆ ಅದನ್ನು ಸರಿ ಮಾಡಬೇಕಾದ ಧರ್ಮ ಅಲ್ವಾ, ಸೈನ್ಸಿನ ಧರ್ಮ ಅಲ್ವಾ. ಎಲ್ಲ ಪ್ರಪಂಚಕ್ಕೆ ಗೊತ್ತಿದೆ ಗ್ರಿಗೋರಿ ಕ್ಯಾಲೆಂಡರ್ ತಪ್ಪಿದೆ, ಅವರೇಜ್ ಕ್ಯಾಲೆಂಡರ್ ಗೊತ್ತಿದ್ಮೇಲೆ ನಾನು ಸರಿ ಮಾಡಿದ್ದೀನಿ ಅಂದರೆ ಅಳವಡಿಸ್ಕೊಬೇಕಲ್ವಾ. ನನ್ನ ಕ್ವಶನ್ ಇಷ್ಟೇ, ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಸೈನ್ಸ್ ಒಪ್ಕೊಂಡ್ರೆ ಮಾಡಿ. ಒಂದು ಕೂಡ 2 ತಾನೆ. ಈಗ ಆಚರಣೆಯಲ್ಲಿ 2 ಕೂಡಿದ್ರೆ 4 ಅಂತ ಇದೆ, 2 ಕೂಡಿದ್ರೆ 3 ಅಂತ ಆಚರಣೆ ಮಾಡ್ತಾಯಿದ್ದೀವಿ. ನಾನು 2 ಕೂಡ 4 ಅಂತ ಹೇಳಿದ್ದೀನಿ, ಮಾಡಿ. ಸೈನ್ಸ್ ಅಲ್ವಾ, ಸಿಂಪಲಾಗಿ ಹೇಳ್ಬೇಕು ಅಂದರೆ ಲೆಕ್ಕ ಅಲ್ವಾ. ಇದನ್ನು ಕಟ್ಟು ಮಾಯಮಂತ್ರ ಮಾಡೋದೇನಿಲ್ಲ ಇಲ್ಲಿ. ಇದೆಲ್ಲ ಲೆಕ್ಕಾಚಾರ ಅಷ್ಟೇ, ಫಿಸಿಕ್ಸಲ್ಲಿ ಬರೋ ಲೆಕ್ಕಾಚಾರ. ಸಾಮಾನ್ಯ ಜನ ಕೂತ್ಕೊಂಡು ಲೆಕ್ಕ ಮಾಡಿದ್ರೆ ಬರುತ್ತೆ, ಈಸಿ ಲೆಕ್ಕ. ಆದರೆ ಅರ್ಥ ಮಾಡ್ಕೊಬೇಕಷ್ಟೆ. ದಿನ ಅಂದ್ರೆ ಏನು, ವರ್ಷ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಇದೆರಡೂ ಯಾರು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೇನು ಕ್ಯಾಲೆಂಡರ್ ಬೇಕು ಹೋಗ್ತಾ ಇರ್ತಾರೆ ಅಷ್ಟೇ. ಇದು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಸರ್, ಈಗ ನಿಮ್ಮ ಕ್ಯಾಲೆಂಡ್ರು ಅಳವಡಿಸ್ಕೊಂಡ್ರೆ ಹಂಗಿದ್ರೆ, ಈಗ ನನ್ನ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ರಘುನಾಥ್ ಅವ್ರದ್ದು ಇರ್ಬೋದು, ಡೇಟು ಟೈಮು ಹಾಕಿರ್ತಾರೆ, ಈ ಡೇಟಿಗೆ ಈ ಟೈಮಿಗೆ ಹುಟ್ಟಿದ್ದು ಅಂತ. ಅದು ಚೇಂಜ್ ಆಗುತ್ತಾ? ಅಳವಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅಳವಡಿಸ್ಕೊಳ್ಳೋದು ಅಂದರೆ ಕ್ರಿಸ್ತಶಕ 111 ಇಂದಾನೆ. ಈ ಕ್ರಿಸ್ತಶಕ ಮತ್ತು ಕ್ರಿಸ್ತಪೂರ್ವದ ಬಗ್ಗೆ. ಕ್ರಿಸ್ತಶಕ ಅಂದ್ರೇನು, ಕ್ರಿಸ್ತಪೂರ್ವ ಅಂದ್ರೇನು ಅಂತ. ಕ್ರಿಸ್ತಶಕ ಅಂದರೆ ನೋಡಿ ಕಳೆಯೋ ಪದ್ಧತಿ. ಆವಾಗ ಈ ಕ್ಯಾಲೆಂಡರ್ ಇಷ್ಟೊಂದು ಅಕ್ಯುರೇಟಾಗಿ ಕ್ಯಾಲೆಂಡರ್ಗಳು ಇರಲಿಲ್ಲ ಅವ್ರ ಹತ್ರ. 354 ದಿವಸ, 350 ದಿವಸ ಹೆಂಗೆ ಸೂರ್ಯ ಬಿಟ್ಬಿಟ್ಟು ಚಂದ್ರ ತಿರ್ಗೋದ್ರ ಮೇಲೆ ಇಟ್ಕೊಂಡಿದ್ರು. 12 ಹುಣ್ಣಿಮೆ ಬಂದರೆ 1 ವರ್ಷ ಅನ್ಕೊಂಡಿದ್ರು. 12 ಅಮಾವಾಸ್ಯೆ, 12 ಹುಣ್ಣಿಮೆ, 12 ಅಮಾವಾಸ್ಯೆ ಬರೋದು 354 ದಿವಸಕ್ಕೆ. 354 ದಿವಸಕ್ಕೆ 1 ವರ್ಷ ಅನ್ಕೊಂಡಿದ್ರು. 354 ದಿವಸಕ್ಕೆ 1 ವರ್ಷ ಅಂತ ಕಳೀತಾಯಿದ್ರು. ಆವಾಗ ಎವ್ರಿ ಇಯರ್ಗೆ 11 ದಿವಸ ಡ್ರಿಫ್ಟ್ ಬರೋದು, ಅಂದರೆ ಮುಂದಕ್ಕೆ ಹೋಗ್ಬಿಡೋದು. ಫಾರ್ ಎಕ್ಸಾಂಪಲ್, ಈಜಿಪ್ಟಲ್ಲಿ ಒಂದು ನದಿ ಇದೆ, ನೈಲ್ ನದಿ ಅಂತ. ಅದು ತುಂಬ ದೊಡ್ಡ ನದಿ, ನಿಮಗೆಲ್ಲ ಗೊತ್ತಿದೆ. ಅದೆಲ್ಲೋ ಮಳೆ ಆಗುತ್ತೆ, ಎಲ್ಲೋ ಪ್ರವಾಹ ಬರುತ್ತೆ. ಇನ್ನೂ ರೀಸನ್ ನಮ್ದು ಹೇಳ್ಬೇಕು, ನಾವು ಶಿವಮೊಗ್ಗದವರು. ನಮಗೆ ತೀರ್ಥಹಳ್ಳಿಯಲ್ಲಿ ಮಳೆ ಆದರೆ ಶಿವಮೊಗ್ಗದಲ್ಲಿ ಮಳೆ ಬರುತ್ತೆ, ಗೊತ್ತು ನಮಗೆ. ಅದೇ ಹೊಸಪೇಟೆಯವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಏನು ಬಿಸಿಲು ಇರುತ್ತೆ, ಅವ್ರಿಗೆ ಮಳೆ ನೀರು ಬಂದುಬಿಟ್ಲೆ ಪ್ರವಾಹ ಥರ ಹೋಗ್ಬಿಡುತ್ತೆ. ಆ ಹೊಳೆಯಲ್ಲೇನೋ ಬಟ್ಟೆ ಒಗಿತಾ ಇರ್ತಾರೆ, ಏನೋ ದನಕ್ಕೆ ನೀರು ಕುಡ್ಸೋಕೆ ಬಂದು ಒಂದು ಸತಿ ಪ್ರವಾಹ ಬಂದುಬಿಡುತ್ತೆ, ಕೊಚ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಈಜಿಪ್ಟ್ನವ್ರು ಏನು ನೋಡಿದ್ರು, ಈಜಿಪ್ಟಲ್ಲಿ ಪ್ರವಾಹ ಬರೋದು ಈ ಥರ. ಆವಾಗ ಅವರು ಅದನ್ನು ಹೇಗೆ ಇದನ್ನು ಬಗೆಹರಿಸೋ ಅಂತ ಗೊತ್ತಾಗಲಿಲ್ಲ ಅವರಿಗೆ. ಆವಾಗ ಅವ್ರು ಕಂಡುಹಿಡಿದಿದ್ದು ಸೋಲಾರ್ ಕ್ಯಾಲೆಂಡರ್. ಸೋಲಾರ್ ಮೇಲೆ ಅಲ್ಲೆಲ್ಲೋ ಮಳೆ ಆದರೆ ನಮಗಿಲ್ಲಿ ಪ್ರವಾಹ ಬರ್ತಾಯಿದೆ, ಈ ಪ್ರವಾಹನ ತಡಿಬೇಕು, ನಾವು ಹುಷಾರಾಗಿರ್ಬೇಕಲ್ಲ. ಮೊದಲೇ ಈಗೆಲ್ಲ ಮೈ ಕೊಟ್ಟು ಟಿ ವಿಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ, ಅವಾಗ ಯಾರು ಅನೌನ್ಸ್ಮೆಂಟ್ ಮಾಡೋರು? ಅಲ್ಲೇ ಜನಕ್ಕೆ ಅದು ಬೇಕಾಗಿತ್ತು. ಅವರು ಸೂರ್ಯನ ಪಕ್ಕ ಸಿರೀಸ್ ನಕ್ಷತ್ರ ಬರೋದು ಯಾವ ದಿನ ಬರುತ್ತೆ, ಆ ದಿನಕ್ಕೆ ನಾವು ನೋಡ್ಕೊಂಡು ಪ್ರವಾಹ ಬರುತ್ತೆ ಅನ್ನೋದು ಅಳತೆ ಮಾಡಿ ತಿಳ್ಕೊಂಡ್ರು. ಹಾಗಾಗಿ ಈಜಿಪ್ಟಲ್ಲಿ ಫಸ್ಟು ಒಳ್ಳೆ ಕ್ಯಾಲೆಂಡರ್ ಹುಡ್ತು.
365 ದಿವಸ 6 ಗಂಟೆ ಕ್ಯಾಲೆಂಡರ್ ಈಜಿಪ್ಟ್ ನೈಲ್ ನದಿಯಲ್ಲಿ ಹುಡ್ತು. ಯಾಕೆಂದರೆ ನೋಡಿ ಅಲ್ಲೂ ನಾಗರಿಕತೆ ಬೆಳೆದಿತ್ತು. ಮನುಷ್ಯ ನಾಗರಿಕನಾದಂಗೂ ಕ್ಯಾಲೆಂಡರ್ಗಳು ಕೂಡ ನಾಗರಿಕತೆ. ಯಾವ ಜನದ ಹತ್ರ ಒಳ್ಳೆ ಕ್ಯಾಲೆಂಡರ್ ಇತ್ತು, ಅದ್ಭುತವಾದ ಕ್ಯಾಲೆಂಡರ್ ಇತ್ತು, ಆ ಜನ ನಾಗರಿಕರಾಗಿದ್ದರು. ಯಾರ ಹತ್ರ ಇರಲಿಲ್ವೋ ಅವ್ರು ಅನಾಗರಿಕರಾಗಿದ್ದರು. ಅಂದರೆ ಅನಾಗರಿಕ ಅಂತಲ್ಲ, ಹಿಂದುಳಿತಾರೆ. ಯಾಕೆಂದರೆ ಮತ್ತು ಒಳ್ಳೆ ಕ್ಯಾಲೆಂಡರ್ ನಿಮ್ಮ ಬೆಳೆಗಳು ಸರಿ ಬರಲ್ಲ. ನಿಮ್ಮ ಬೆಳೆ ಸರಿ ಬೆಳೆದ್ರೆ ನೀವು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಸರಿ ಇರಲ್ಲ. ಫೈನಾನ್ಷಿಯಲ್ ಪೊಸಿಷನ್ ಸರಿ ಇಲ್ಲ ಅಂದರೆ ನೀವು ಹಿಂದುಳ್ಕೊಂತೀರ. ಯಾರು ಬಲಡ್ಡೆ ಯಾರಾಗ್ತಾನೆ? ಫೈನಾನ್ಷಿಯಲ್ ಡೆವಲಪ್ ಆದ್ರೆ ಬಲಡ್ಡೆ ಆಗ್ತಾನೆ. ಕ್ಯಾಲೆಂಡರ್ ಕರೆಕ್ಟಾಗಿ ಇಟ್ಕೊಂಡು ಬಲಡ್ಡೆ ಆದ, ಆ ಜನಾಂಗ ಬಲಡ್ಡೆ ಆಯ್ತು. ಆಗ ಮಾಯನ್ ಜನಾಂಗ ತುಂಬ ದೊಡ್ಡ, ಅವ್ರು ಯಾರಿಗೂ ಕೊಡಲಿಲ್ಲ, ಅವರೇ ಬಲಡ್ಡೆ ಹೋದ್ರು. ಸೊ ಹಂಗಿದ್ರೆ ಇವಾಗ ನಾವೆಲ್ಲ ಆವರೇಜ್ ಕ್ಯಾಲೆಂಡರ್ ಬಳಸ್ತಾ ಇದೀವಿ, ಆವರೇಜ್ ಆಗಿದ್ದೀವಿ. ನೀವು ಗೂಗಲಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ ಆವರೇಜ್ ಕ್ಯಾಲೆಂಡರ್ ಅಂತ. ಗೂಗಲ್ ಹೇಳುತ್ತೆ, ಸೈನ್ಸ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಗ್ರಿಗೋರಿ ಕ್ಯಾಲೆಂಡರ್ ತಪ್ಪಿದೆ ಅಂತ ವರ್ಲ್ಡ್ಗೆ ಗೊತ್ತಿದೆ, ಸೈನ್ಸಿಗೆ ಗೊತ್ತಿದೆ, ಮಾಡೋಕ್ಕೆ ಬರ್ತಾ ಇಲ್ಲ ಯಾರಿಗೂ ಅಷ್ಟೇ. ತುಂಬ ಜನ ಟ್ರೈ ಮಾಡ್ತಾನೆ ಇದ್ದಾರೆ, ಈಗೂ ಪ್ರೆಸೆಂಟ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ವಾರಗಳ ಬಗ್ಗೆ ಮಾಡ್ತಾರೆ. ಸಿಮೆಟ್ರಿ 54 ಅಂತ 454 ಅಂತ ಒಂದು ಕ್ಯಾಲೆಂಡರ್ 2003 ಟೊರೊಂಟೊ ಯೂನಿವರ್ಸಿಟಿ ಕೆನಡಾದಲ್ಲಿ ಮಾಡ್ತಾರೆ. ಅವರು ಈ ವಾರಗಳನ್ನೆಲ್ಲ ಚೇಂಜ್ ಮಾಡಿಬಿಡ್ತಾರೆ. 13 ತಿಂಗಳು ಮಾಡ್ತಾರೆ, 28 ದಿವಸ ವಾರ. ಅದು 13 ತಿಂಗಳು ಮಾಡೋದು, ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ ಕ್ಯಾಲೆಂಡ್ರಲ್ಲಿ. ನಿಮಗೆ ಈಗ ನೀವು ನೋಡಿ, ಜನವರಿ ಮಂತ್ ಬಂದು ಫೆಬ್ರವರಿ ಬರಲ್ಲ, ದಿನ ಚೇಂಜ್ ಆಗ್ಬಿಡುತ್ತೆ. ಈಗ 1ನೇ ತಾರೀಕು ಜನವರಿ ಬಂದು ಫೆಬ್ರವರಿ ಬರುತ್ತಾ ಬರಲ್ಲ. ಎವ್ರಿ ಮಂತ್ ಬೇರೆ ಬೇರೆ ಹೋಗುತ್ತಲ್ಲ, ಅದನ್ನು ಸರಿ ಮಾಡ್ಬೋದು. ಅದನ್ನು ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ ಹೇಗೆ ಮಾಡ್ಬೋದು ಅಂದರೆ, 8 ತಿಂಗಳನ್ನ 28 ದಿವಸದ ಇಟ್ಕೊಬೇಕು, 3 ತಿಂಗಳನ್ನ 35 ದಿವಸದ ಇಟ್ಕೊಬೇಕು, ಡಿಸೆಂಬರ್ ತಿಂಗಳನ್ನ 36-37 ದಿವಸ ಇಟ್ಕೊಬೇಕು. ಯಾಕೆ 37 ದಿವಸ ಬರುತ್ತೆ ಅಂದರೆ, ಒಂದಿನ ಎಕ್ಸಸ್ ಬರುತ್ತಲ್ಲ ಫೆಬ್ರವರಿ 29. ಹಿಂಗೆ ಮಾಡಿದಾಗ ನೀವು ಎವ್ರಿ ಮಂತ್ ಫಸ್ಟ್ ಡೇ ಒಂದೇ ವಾರ ಬರುತ್ತೆ. ಸೋಮವಾರ 1ನೇ ತಾರೀಕಿಂದ ಫಸ್ಟ್ ದಿನ ಸೋಮವಾರ, ಜನವರಿಯಿಂದ ಡಿಸೆಂಬರ್ವರೆಗೂ ಪ್ರತಿ 1ನೇ ತಾರೀಕು ಸೋಮವಾರ, 1ನೇ ತಾರೀಕಿಗೆ ಸೋಮವಾರನೇ ಬರುತ್ತೆ. ನೋಡಿ ಹೇಳ್ಬಿಡ್ತೀನಿ ಅದು ಹೆಂಗೆ ಅಂತ. 20 ಕ್ಯಾಲೆಂಡ್ರಲ್ಲಿ ತೋರಿಸ್ತಾ ಇದ್ದೆ. ಈಗ ನೋಡಿ ನೀವು ತೆಗೆದು ನೋಡಿ ಕ್ಯಾಲೆಂಡ್ರಲ್ಲಿ 28ನೇ ತಾರೀಕಿಗೆ ಬಂದರೆ ಇವತ್ತು 1ನೇ ತಾರೀಕು ಬಂತು ಅಂತ ಇಟ್ಕೊಳ್ಳಿ. ಮುಂದಿನ ತಿಂಗಳು ಈ ತಿಂಗಳು 28ನೇ ತಾರೀಕಿಂದ ಮುಂದಿನ ತಿಂಗಳು ಫೆಬ್ರವರಿ ಬರುತ್ತೆ ಅಂತ ಇಟ್ಕೊಳ್ಳಿ. ಫೆಬ್ರವರಿ 1ನೇ ತಾರೀಕು ಇದೇ ವಾರನೇ ಬರುತ್ತೆ. ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಅದು ಬೇಕು ಅಂದರೆ ಮಾಡ್ಕೊಡ್ತೀನಿ, ನಾನು ಬೇಡ ಅಂದರೆ ಮಾಡ್ಕೊಡಲ್ಲ. ಯಾಕೆಂದರೆ ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಹಿಂದೆ. ಅದು ನೆಸೆಸಿಟಿ ಇಲ್ಲ ನನ್ನ ಲೆಕ್ಕ. ಒಂದು ತಿಂಗಳು 35 ದಿನ ದುಡಿಬೇಕಾಗುತ್ತೆ, ಒಂದು ತಿಂಗಳು 28. ಅದೆಲ್ಲ ಈಗ ವರ್ಷದ ಸಂಬಳ ಅಲ್ಲ, ನಾವು ಮಾಡ್ಕೊಂಡು ದಿನ ಲೆಕ್ಕ, ಅದು ಅವ್ರವ್ರು ಬಿಟ್ಟಿದ್ದು. ಬಟ್ ಕ್ಯಾಲೆಂಡ್ರಲ್ಲಿ ನೋಡಿ ಕೇಳ್ತಾರೆ, ಕ್ಯಾಲೆಂಡರ್ ಇದನ್ನು ಸರಿ ಮಾಡ್ಕೊಡಿ. ಜನಕ್ಕೆ ಏನಂದರೆ ಅನ್ವೇಷಣೆ ಮಾಡು. ಸಿಮೆಟರಿ ಕ್ಯಾಲೆಂಡರ್ ಹುಟ್ಟಿದೆ ಇದ್ರ ಮೇಲೆ. ಸಿಮೆಟರಿ 54 ಕ್ಯಾಲೆಂಡರ್ ಹುಟ್ಟಿದೆ ಈ ಥರ ಮಾಡೋಕ್ಕೆ. 13 ತಿಂಗಳು ಮಾಡ್ತಾರೆ, ಸುಮಾರು ಮಾಡಿದ್ದಾರೆ. 13 ತಿಂಗಳು ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಯಾಕೆ ರಿಜೆಕ್ಟ್ ಆಗಿದೆ? ಯಾಕೆ ಸರ್ ಅದು? ಅದೇ ಅದು ಇದಿಲ್ಲ ಅಂತ, ಸ್ಟ್ರಕ್ಚರ್ ಸರಿ ಇಲ್ಲ ಅಂತ. ತುಂಬ ಲಾಂಗ್ ತಗೊಂಡೋಗುತ್ತೆ. 364 ದಿವಸಕ್ಕೆ ಬರುತ್ತೆ ವರ್ಷ. ಗ್ರಿಗೋರಿ ಕ್ಯಾಲೆಂಡರ್ 365 ದಿವಸ ಇದೆ, ಅವ್ರು 364 ದಿವಸಕ್ಕೆ ಬರುತ್ತೆ. 28 ದಿವಸಕ್ಕೆ ಮಾಡೋಕೆ ಹೋದ ತಕ್ಷಣ 364 ದಿವಸಕ್ಕೆ ತಂದ್ರು ಅವರು. ಹಂಗಾಗಿ ಅವ್ರ ಕ್ಯಾಲೆಂಡರ್ ಫೇಲ್ ಆಯಿತು. ಸೊ ನಿಮ್ಮ ಕ್ಯಾಲೆಂಡ್ರಲ್ಲಿ ಇದು ಯಾವ ಎರರ್ಸು ಬರಲ್ಲ, ಎಲ್ಲ ಪಾಸಿಬಿಲಿಟೀಸು ಎಲ್ಲ ಮಾಡ್ಕೊಡ್ತೀನಿ. ಮತ್ತೆ ಈ ಸಿಮೆಟ್ರಿ ಕ್ಯಾಲೆಂಡ್ರಲ್ಲಿ ಹೆಂಗೆ 28 ದಿವಸ ತರಬೇಕು ಅಂದರೆ ಅದನ್ನು ಕೂಡ ತಂದು ಕೊಡ್ತೀನಿ ನಾನು. ಈಗ ನಾನು ಹೇಳೋದು ಸಿಂಪಲ್ ಅಷ್ಟೇ. ಅದು ಎವ್ರಿ 8 ಮಂತು 28ನೇ ತಾರೀಕು 28 ದಿವಸ ಬರುತ್ತೆ. 3 ಮಂತ್ಸು 35 ದಿವಸ ಬರುತ್ತೆ. ಇನ್ನು ಉಳಿದಿದ್ದನ್ನು ಅಡ್ಜಸ್ಟ್ಮೆಂಟ್ ಡಿಸೆಂಬರ್ ಮಂತ್. ಅದನ್ನು ಹೇಗೆ ಅಳವಡಿಸ್ತೀನಿ ಅಂದರೆ, ಫಸ್ಟ್ ಜನವರಿ ಫೆಬ್ರವರಿ 28 ದಿವಸ, ಮಾರ್ಚ್ 35 ದಿವಸ, ಮತ್ತು ಏಪ್ರಿಲ್ ಮೇ 28 ದಿವಸ, ಜೂನ್ 35 ದಿವಸ, ಹಿಂಗೆ 3 ಮಂತಿಗೆ ಅಳವಡಿಸ್ಕೊಂತ ಹೋಗೋದು. ಅದು ನಾವು ಮಾಡೋದು, ನಾವು ಮಾಡೋದು, ಮನುಷ್ಯ ಮಾಡೋದು. ಅದೇನು ಈಸಿ. ಇಯರ್ ನಾವು ಮಾಡೋಕ್ಕಾಗಲ್ಲ, ದಿನ ನಾವು ಮಾಡೋಕ್ಕಾಗಲ್ಲ. ಅದನ್ನು ಅಳವಡಿಸ್ಲೇಬೇಕು ಟೈಮ್ ಅಷ್ಟೇ. ಸರ್, ಈಗ ಇದನ್ನೆಲ್ಲ ನೀವು ಮಾಡಿರೋ ರಿಸರ್ಚ್ನ ಅರ್ಥ ಮಾಡ್ಕೊಳ್ಳೋದೇ ಇಷ್ಟು ಕಷ್ಟ. ಇನ್ನು ಸೈಂಟಿಸ್ಟ್ಗಳಿಗೆ ಆಗಿರಲಿಲ್ಲ ಇದುವರೆಗೂ. ಅದನ್ನು ರಘುನಾಥ್ ಅವ್ರು ಮಾಡಿದ್ದಾರೆ. ಆ ರಿಸರ್ಚನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ರಘುನಾಥ್ ಅವ್ರಿಗೆ ಈ ರಿಸರ್ಚ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು, ಅಥವಾ ಈ ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ತಪ್ಪಿದೆ ಅಂತ ಗೊತ್ತಾಗಿ ನೀವು ಇದ್ರ ಹಿಂದೆ ಹೋಗೋಕ್ಕೆ ಶುರು ಮಾಡಿದ್ದು ಯಾವಾಗಿಂದ, ಮತ್ತು ಇದು ಹೇಗೆ ಶುರು ಆಯಿತು? 89 ಇರ್ಬೋದು. ನಾನೊಂದು 18-19 ಇಯರ್ನಲ್ಲಿದ್ದೆ, SLC ಓದ್ತಾ ಇದ್ದೇನೆ ಅಂತ ಕಾಣುತ್ತೆ. ಆ ಟೈಮ್ ನನ್ನ ದೊಡ್ಡಮ್ಮನ ಮಗ ಒಂದು ರೇಡಿಯೋದಲ್ಲಿ ಒಂದು ಹುಡುಗ, ಸಣ್ಣ ಹುಡುಗನೂ ಹುಟ್ಟಿದ ಡೇಟ್ ದಿನ ಹೇಳ್ತಾ ಇದ್ದ ಅಂತ. ನಾನು ಸ್ವಲ್ಪ ನಮ್ಮ ಗುಂಪಲ್ಲಿ ಸ್ವಲ್ಪ ನಾನು ಬುದ್ಧಿವಂತ ಅಂತ ನನ್ನ ಫ್ರೆಂಡ್ಸ್ ಜೊತೆ ಸರ್ಕಲ್ ನಾನೇ ಮುಂದಿರ್ತಾ ಇದ್ದೆ. ಏನು ಹೇಳಿದ್ರು ಸಾಲ್ವ್ ಮಾಡಿಬಿಡ್ತಾ ಇದ್ದೆ. ಎಲ್ಲರ ಪ್ರಾಬ್ಲಮ್ ನನ್ನ ತಗೆ ಸಾಲ್ವ್ ಮಾಡಿಸ್ಕೊತಾ ಇದ್ರು. ಹಂಗೆಲ್ಲ ಸಾಲ್ವ್ ಮಾಡಿದ್ರೆ ನಾನು ಎತ್ತಿದ ಕೈ ಆಗಿದ್ದೆ. ಹಾಗಾಗಿ ಅದು ಗುರುನಾಥ್ಗೂ ಅವನು ಸ್ವಲ್ಪ ಬುದ್ಧಿವಂತ, ನನ್ನ ಬ್ರದರ್, ನನ್ನ ದೊಡ್ಡಮ್ಮನ ಮಗ, ಅವನು ಅವನಿಗೂ ಸ್ವಲ್ಪ ಕಾಂಪಿಟೇಷನ್ ಯಾವಾಗ ಇರೋದು ಇಬ್ಬರು ಮಧ್ಯೆ. ಅವನು ಇದನ್ನು ಕೇಳ್ಕೊಂಬ ನನಗೆ ಹೇಳ್ದ, ನೀನು ಹೇಳೋ ನೋಡೋಣ ಎಷ್ಟು ಬುದ್ಧಿವಂತ ಇದೆಯಲ್ಲ, ಹೇಳಿ ನೋಡೋಣ ನನಗೆ, ನಂದು ಬಿಡಿಸ್ಕೊಡು, ನಂದು ಹುಟ್ಟಿದ್ದಿನ ಹೇಳು, ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಅಂತ. ಅವ್ನು ಡೇಟ್ ಆಫ್ ಬರ್ತ್ ಹೇಳ್ದ. ನನಗೆ ಹುಟ್ಟಿದ್ದಿನ ಹೇಳು ಅಂದ. ನನಗೆ ಏನೂ ಗೊತ್ತೇ ಇಲ್ಲ, ಇವನು ಹೇಳೋದು ಎಲ್ಲಿಂದ ಹೇಳಿ. ನಾನು ಸ್ವಲ್ಪ ತಂಗಿ ಫೆಬ್ರವರಿ 20 ಯಾವುದೋ ಕ್ಯಾಲ್ಕುಲೇಷನ್ ಮಾಡಿ ಅಚಾನಕ ಅವ್ನು ಹುಟ್ಟಿದ್ದಿನ ಬಂದುಬಿಡ್ತು. ಅಲ್ಲೇ ರಾತ್ರಿ ಆಗಿತ್ತು ಹೊತ್ತು, ಅಚಾನಕಾಗಿ ಬಂದುಬಿಡ್ತು. ಅವ್ನು ಕೇಳ್ದ. ಅವ್ನು ಕೇಳ್ದಂಗೆ ನಾನು ಹೇಳಿದೆ ಅವ್ನು ಹುಟ್ಟಿದ್ದೀನಿ, ಅದು ಬಂದುಬಿಡ್ತು. ಅದು ದೇವರೇ ಕೊಟ್ಟನೋ ಏನೋ ಗೊತ್ತಿಲ್ಲ ನನಗೆ.
ಅದು ನಾನು ಹೇಗೆ ಲೆಕ್ಕ ಮಾಡ್ದಂತೂ ನಾನು ನೆನಪು ಇಲ್ಲ ಕರೆಕ್ಟಾಗಿ. ಒಟ್ಟು ಅವ್ನು ಹುಟ್ಟಿದ್ದಿನ ಕರೆಕ್ಟಾಗಿ ಹೇಳ್ಬಿಟ್ಟೆ, ಬಂದುಬಿಡ್ತು. ಅವ್ನು ಡೇಟ್ ಹೇಳಿದ ಹುಟ್ಟಿದ್ದಿನ ನಾನು ಕರೆಕ್ಟಾಗಿ ಶನಿವಾರ ಹುಟ್ಟಿ ಅಂತ ದಿನ ಹುಟ್ಟಿ ಅಂತ ಹೇಳ್ಬಿಟ್ಟೆ. ಅವ್ನು ಬಿಡಬೇಕಲ್ಲ, ನನಗೆ ಗೊತ್ತಿತ್ತು. ಎದ್ದು ಆಯಿತು ಅಂತ ಒಪ್ಕೊಂಡು ಚಾಲೆಂಜ್ ಮಾಡಿದ್ವಿ. ಅದಕ್ಕೂ ನಾವೇನೇ ಮಾಡೋದು ಚಾಲೆಂಜ್ ಮಾಡ್ತಾಯಿದ್ವಿ. 50 ರೂಪಾಯಿನ ಚಾಲೆಂಜ್ ಮಾಡಿ 50 ರೂಪಾಯಿ ಕೊಟ್ಬಿಟ್ಟು ಹೋದ. ನನಗೆ ಗೊತ್ತಿದ್ದು ಬೆಳಗ್ಗೆ 50 ರೂಪಾಯಿ ತೆಗೆದುಕೊಂಡು ಮತ್ತೆ ಬರ್ತಾನೆ ಅಂತ. ನೈಟ್ ಕೂತ್ಕೊಂಡು ಎಲ್ಲ ಕ್ಯಾಲೆಂಡರ್ಗಳನ್ನೂ ಇಟ್ಕೊಂಡು ಮನೇಲಿದ್ದವು ಎಲ್ಲ ಕ್ಯಾಲೆಂಡರ್ಗಳು ಗುಡ್ಡೆ ಹಾಕ್ಕೊಂಡು ನೋಡಿದೆ. 4 ವರ್ಷಕ್ಕೆ ಲೀಪ್ ಇಯರ್ ಬರೋದು, ಪ್ರತಿ ವರ್ಷ ಬಂದ ವರ್ಷ ಮುಂದಿನ ವರ್ಷಕ್ಕೆ ದಿನ ಚೇಂಜ್ ಆಗೋದೆಲ್ಲ ನೋಡ್ಕೊಂಡೆ ನಾನು. ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾನು ಟೇಬಲ್ ರೆಡಿ ಮಾಡ್ಕೊಂಡು ಬೆಳಗ್ಗೆ ರೆಡಿಯಾಗಿ ಹೋಗಿದ್ದೆ. ಅವ್ನು ಸುಮಾರು ಎಲ್ಲ ನನ್ನ ಫ್ರೆಂಡ್ಸ್ಗಳನ್ನ ಕರ್ಕೊಂಬಂದು ಬಿಟ್ಟ. ಕರ್ಕೊಂಬಂದು ಹೇಳಿಸ್ದೆ, ಎಲ್ಲರದು ಹೇಳು ಅಂತ ಕೂತ್ಕೊಂಡ. ಎಲ್ಲರೂ 55 ರೂಪಾಯಿ ಕೊಟ್ಟು ಎಲ್ಲರಿಗೂ ಹೇಳಿದೆ. ನನಗೆ ಅವತ್ತೊಂದು 2,500 ರೂಪಾಯಿ ದುಡಿಮೆ ಆಯ್ತು 89ನಲ್ಲಿ ಕ್ಯಾಲೆಂಡರಲ್ಲಿ. ಅವ್ರದ್ದೆಲ್ಲ ಡೇಟ್ ಹೇಳ್ದಲ್ಲ. ಹಾಗಾಗಿ ನಾನು ಚೆಸ್ ಆಡ್ತಾಯಿದ್ದೆ ತುಂಬ. ಅಲ್ಲೆಲ್ಲ ಶಿಕಾರಿಪುರದಲ್ಲಿ ಯಡಿಯೂರಪ್ಪರ ಮನೆ ಪಕ್ಕ ಕಾಂಪೌಂಡಲ್ಲಿ ನಾನು ಚೆಸ್ ಆಡ್ತಾಯಿದ್ದೆ. ಅಲ್ಲೇ ನಮ್ಮ ಇವ್ರ ದೊಡ್ಡಮ್ಮನ ಮನೆ ಎಲ್ಲ ಅಲ್ಲಿ ಪಕ್ಕದಲ್ಲೇ ಇತ್ತು ನಮ್ಮ ದೊಡ್ಡಮ್ಮವ್ರ ಮನೆ. ಯಡಿಯೂರಪ್ಪರು ಕೂಡ ಅವ್ರ ಮನೇಲಿ ಬರ್ತಾಯಿದ್ರು ಅವಾಗ. ಅಲ್ಲೇ ನಾವೆಲ್ಲ ಆಟ ಆಡ್ತಾಯಿದ್ವಿ. ಒಂದು ದೇವಸ್ಥಾನ ಇದೆ ಅಲ್ಲಿ, ಆ ದೇವಸ್ಥಾನದಲ್ಲಿ ಆಟ ಆಡ್ತಾಯಿದ್ವಿ. ಅಲ್ಲೇ ಕ್ರಿಕೆಟ್ ಗೇಟೆಲ್ಲ ಆಡ್ತಾಯಿದ್ವಿ, ಅಲ್ಲೇ ಮಾಡ್ತಾಯಿದ್ವಿ ಇದನ್ನೆಲ್ಲ. ಆವಾಗ ನಾನು ಅವನಿಗೆ ಮಾರದಿನ ಎಲ್ಲರೂ ಈ ಲೆಕ್ಕಾಚಾರ ಮಾಡಿದ್ದು ಅವತ್ತೇ ಅಲ್ಲಿ ಫಸ್ಟ್ ಅಲ್ಲೇ ಸ್ಟಾರ್ಟ್ ಕ್ಯಾಲೆಂಡರ್ ಬಗ್ಗೆ ಹೋಗಿದ್ದು ಅಲ್ಲಿ. ಅದ್ರ ಬಗ್ಗೆ ಅದಕ್ಕೆ ಮುಂಚೆ ನೀವು ಏನು ನನಗೆ ಯಾಕೆ ಬಂತು ಅಂತಲೇ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಬಂತು ಏನಂತ ನನಗೆ ಇವತ್ತು ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ. ನಾನು ಹೇಗಿದ್ರಲ್ಲೆಲ್ಲ ಒಂಥರ ಪಿಕ್ಚರ್ ಬಂದಂಗೆ ಬರುತ್ತೆ ಅದು. ಒಂದೊಂದು ಟೈಮಲ್ಲಿ ನನಗೂ ಅದು ಅರ್ಥ ಆಗಲ್ಲ ಒಂದ್ಸತಿ. ಇದಾಗಿ ನನಗೆ ಬರುತ್ತೆ ಏನೋ ಅದೇ ಬೇರೆ ಬೇರೆ ತನಕ ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ಅದನ್ನು. ಬಟ್ ಆಗ ಅನ್ಸುತ್ತೆ ನಮಗೂ ಒಂದೊಂದ್ಸತಿ ಏನೋ ಹಿಂದಿನ ಜನ್ಮದಲ್ಲಿ ಏನೋ ಕಲ್ತಿದ್ದೇನೋ ಅನಿಸುತ್ತೆ. ಈ ಥರ ಎಲ್ಲ ಅನಿಸುತ್ತೆ ಒಂದೊಂದ್ಸತಿ. ಬಟ್ ಇಲ್ಲದೇ ಇರ್ಬೋದು, ಬಟ್ ನನಗೆ ಹಂಗೆ ಅನಿಸುತ್ತೆ ಒಂದೊಂದ್ಸತಿ. ಬಟ್ ನಾನು ಅದನ್ನು ಅಲ್ಲಿಂದ ಅದನ್ನು ಸಿಕ್ಸ್ ಸೆನ್ಸ್ ಅಂತ ಅನ್ಕೋಬೋದು. ಯಾವ ಹೆಸರು? ನಾನು ಫಿಸಿಕ್ಸ್ ಓದಿಲ್ಲ. ನಾನು ನೆಟ್ಟು ಹೇಳ್ಬೇಕು ಅಂದ್ರೆ ಸ್ಕೂಲ್ಗಳಿಗೆ ಕರೆಕ್ಟಾಗಿ ಹೋಗ್ತಿದ್ದಿಲ್ಲ. ನಾನು ಸ್ಕೂಲ್ಗಳಿಗೆ ಕರೆಕ್ಟಾಗಿ ನಾನು ಹೋಗ್ತೀನಿ ಬರೀ ಪಿಕ್ಚರ್ಗಳಿಗೆ. ನಾನು 5ರಿಂದ 10 ತನಕ ಓದೇ ಇಲ್ಲ. ನಾನು 10th ಡೈರೆಕ್ಟಾಗಿ ಕಟ್ಟಿ ಶಿಕಾರಿಪುರಕ್ಕೆ ಬಂದು ಕಟ್ಟಿ ಮತ್ತೆ ಅಲ್ಲಿಂದ ಡಿಗ್ರಿ ಮಾಡಿದ್ದು. ನಾನು BCom ಮಾಡಿದ್ದು. ಬರೀ ದಿನಕ್ಕೆ 3 ಟೈಮ್ ಪಿಕ್ಚರ್ ನೋಡ್ತಾ ಇದ್ದೆ ನಾನು. ಒಂದು ಶೋನು ಬಿಡ್ತಿದ್ದಿಲ್ಲ. ಆ ಥರ ಇದ್ದೆ ನಾನು. ಆಮೇಲೆ ಓದಿದ್ದು ನಾನು. ಓದಬೇಕು ಅಂತ ನಮ್ಮ ಗುರುನಾಥ್ ಓದ್ತಾ ಇದ್ದ, ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ, ಅವ್ನ ಜೊತೆಗೆ ಓದಬೇಕು ಅಂತ ಓದಿದ್ದು ಅಷ್ಟೇ ನಾನು. ಇದ್ರ ಓದ್ತಾ ಇದ್ದೆಲ್ಲ ಗೊತ್ತಿಲ್ಲ. ಅಲ್ಲ ಸರ್, ಈಗ ತಲೆ ಕೆಡಿಸ್ಕೊಂಡು ಕ್ಯಾಲೆಂಡರ್ ಸರಿ ಮಾಡಬೇಕು ಅಂತ ಸೈಂಟಿಸ್ಟ್ಗಳು ಸೇರಿಕೊಂಡು ಏನೂ ಆಗದೆ ಹೊರಟೋಗಿದ್ದು. ನೀವು ಸೈನ್ಸು ಓದಿರಲಿಲ್ಲ, ಫಿಲಮ್ಗಳು ನೋಡಿಕೊಂಡು ರಘುನಾಥ್ ಎಂಜಾಯ್ ಮಾಡ್ತಾ ಇದ್ದೆ. ಹೆಂಗೆ ಸಾಧ್ಯ ಆಯಿತು ಇದು? ಅವನು ಹುಟ್ಟಾಕಿದ್ನಲ್ಲ, ಅಲ್ಲಿಂದ ಹುಡ್ತು. ಯಾವಾಗ ಅಲ್ಲಿ ಯಾರು ಕೇಳಿದಾಗೆಲ್ಲ ಹೇಳ್ತಾನೆ ಇರ್ತಿದ್ದೆ. ಇದು ಒಂದಿನ ನನಗೆ ಸಾಗರದವರೊಬ್ಬರು ಯಾರೋ ಬುಕ್ ಬರೆದಿದ್ರು. 2005 6 ಒಂದು ಬುಕ್ ಸಿಕ್ತು ನನಗೆ. ಅದನ್ನು ಸುಮ್ಮನೆ ಓದಿದೆ. ಆವಾಗ ಗ್ರಿಗೋರಿ ಕ್ಯಾಲೆಂಡರು ಇದೆಲ್ಲ ಬರೆದಿದ್ರು. 10 ದಿನ ಇದೆಲ್ಲ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಅಲ್ಲಿ ಓದೆ. ನಂದು ಗಾಂಧೀಜಿಗೆ ಹೋದಾಗ ನನ್ನ ದಿನ ತಪ್ಪಾಗೋದು, ನನ್ನ ಲೆಕ್ಕಾಚಾರ ತಪ್ಪಾಗೋದು. ಅಲ್ಲಿ ಕಳೆದಿದ್ದಾರಲ್ಲ 1900ನೇ ಇಸ್ವಿಯಲ್ಲಿ ಒಂದಿನ ಕಳೆದ್ಬಿಟ್ಟಿದ್ದಾರೆ. ನಾನು ಒಂದಿನ ತಪ್ಪು ಬರೋದು, ಗಾಂಧೀಜಿಗೆ ನಾನು ಲೆಕ್ಕಾಚಾರ ಮಾಡೋಕೆ ಹೋದ ತಪ್ಪು ಬಂದ್ಬಿಡೋದು. ನಾನು ಆ ಒಂದಿನ ಗೊತ್ತಿದ್ದಿಲ್ಲ ನನಗೆ ಕಳೆದಿದ್ದು. ಅಲ್ಲಿ ನೋಡ್ಕೊಂಡೆ. ಆವಾಗ ನನಗೆ ಇಲ್ಲೊಂದು ಲೆಕ್ಕ ಇದೆ, ಇದು ವರ್ಷ, ಇದು ಹಿಂಗೆ ಅಂತ ಕೂತ್ಕೊಂಡು 2010ನಲ್ಲಿ ಪಕ್ಕಾ ಲೆಕ್ಕ ಮಾಡಿದೆ. ಕ್ಯಾಲೆಂಡರಲ್ಲಿ ಕೂತ್ಕೊಂಡು ನಾನು ಅಡಿಕೆ ಮಂಡಿಯಲ್ಲಿ ಒಂದಿನ ಕೂತಿದ್ದೆ ನನ್ನ ಫ್ರೆಂಡ್ ಜೊತೆ. ನನ್ನ ಫ್ರೆಂಡ್ ಒಂದು ಅಡಿಕೆ ಮಂಡಿದೆ, ಅಲ್ಲಿ ಕೂತ್ಕೊಂಡಿದ್ದೆ ಏನೋ ಮಾಡ್ತಾ. ಕಂಪ್ಯೂಟರ್ ಸುಮ್ಮನೆ ಗೂಗಲಲ್ಲಿ ಹೋಗಿ ಗ್ರಿಗೋರಿ ಕ್ಯಾಲೆಂಡರ್ ಅಂತ ಹಾಕಿದೆ, ಬಂತು. ಚೆಕ್ ಮಾಡಿದೆ. ಗ್ರಿಗೋರಿ ಕ್ಯಾಲೆಂಡರ್ ಅವರೇಜ್ ಕ್ಯಾಲೆಂಡರ್ ಅಂತ ಎಲ್ಲ ಇತ್ತಲ್ಲ, ಅದು ನೋಡಿದೆ. ಇದು ಅಸ್ಟ್ರಾನಮಿಕಲ್ ಇಯರಿಗೆ ಇಲ್ಲದೆ ಇದು ಯಾಕೆ ಹಿಂಗಿದೆ ಅಂತ ಎಲ್ಲ ನೋಡ್ತಾ ಹೋದಾಗ ಒಂದು 3 ಮಂತ್ಸಲ್ಲೇ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ನಾನು ಪಕ್ಕ ಮಾಡಿದ್ದು ಗೊತ್ತದ್ದು ಬುಕ್ ಬರೆದೆ. ಬುಕ್ ಬರೆಯುವಾಗ ನಾನು ಅದಕ್ಕಿಂತ ಮುಂಚೆ ಒಂದು ಪೇಪರಲ್ಲಿ ಬಂತು. ನನ್ನ ಪ್ರಸನ್ನ ಅಂತ ನನ್ನ ಫ್ರೆಂಡ್ ಇದ್ದ ಅಲ್ಲ, ಅವಾಗ ಯಾವುದೋ ಪೇಪರ್ ವಿಜಯವಾಣಿನ ಪೇಪರ್ ಇದ್ದ. ಅವನು ಅದನ್ನು ಪೇಪರಲ್ಲಿ ಹಾಕ್ಸ್ತಾ, ವಿಜಯವಾಣಿ ಪೇಪರಲ್ಲಿ ಹಾಕ್ತಾ ನಾನು ಬರೆದಿದ್ದನ್ನು. ಅವ್ರು ಬರೆದ್ರು, ಚೆನ್ನಾಗೇ ಬರೆದ್ರು. ಅವಾಗ ನಿಮ್ಮ ಕ್ಯಾಲೆಂಡರ್ ಸರಿ ಇದೆ ಅಂತೇಳಿ ಒಂದು ಹೆಡ್ಲೈನ್ ಕೊಟ್ಟು ಪೇಪರಲ್ಲಿ ಬಂತು. ಅವನು ಅವಾಗಲೇ ನಿಮ್ದೊಂದು ಕ್ಯಾಲೆಂಡರ್ ರೆಡಿ. ಆ್ಯಕ್ಚುಲಿ ನನಗೆ ಪ್ರಸನ್ನ ಯಾವ ಇಸ್ವಿ ನೀವು ಮೊದಲನೇದು ನಿಮ್ಮ ಕ್ಯಾಲೆಂಡರ್ ಅಂತ ರೆಡಿ ಮಾಡಿದ್ದು? ಅಂದರೆ ಪಬ್ಲಿಷ್ ಆಗಿದ್ದು? ಪಬ್ಲಿಷ್ ಆಗಿದೆ 11ನೇ ಇಸ್ವಿ. ಪುಸ್ತಕನೇ ಬರೆದೆ. ಈ ಪುಸ್ತಕ ಇದೆ ಇಲ್ಲಿ, ಅದೇ ಪುಸ್ತಕನ 11ನೇ ಇಸ್ವಿಯಲ್ಲೇ ಬರೆದೆ ನಾನು. ಫುಲ್ ಡೀಟೇಲ್ ಬರೆದ್ಬಿಟ್ಟೆ ನಾನು. ಅದನ್ನು ಬರೆದಿದ್ದು ನನಗೆ ಆ ಬರೆದಿದ್ದು ಕೂಡ ಅವ್ನು ಕ್ಯಾಲೆಂಡರ್ ಬಗ್ಗೆ ಬುಕ್ ಬರಿತಾ ಇದ್ದ, ಅದು ನೋಡ್ಕೊಂಡೆ ಅದೇ ಥರ ಬರೆದೆ ನಾನು. ಬುಕ್ ಬರಿಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಬಂತಾವ. ಬುಕ್ಕು ಬರೆದ್ಬಿಟ್ಟೆ. ಒಂದು ವಾರದಲ್ಲೇ ಬುಕ್ ಬರೆದೆ ನಾನು. ಒಂದು ವೀಕಲ್ಲೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೆ, ಟೈಪಿಸ್ಟ್ ಹಿಡ್ಕೊಂಡೆ, ಬರೆದು ನಿಲ್ಲಿಸಿದೆ. ಬುಕ್ ಪಬ್ಲಿಷು ಮಾಡಿದೆ. ಬುಕ್ಕನ್ನು ತಗೊಂಡು ಪಬ್ಲಿಷ್ ಮಾಡಿ ಎಲ್ಲರಿಗೂ ಕೊಟ್ಕೊಂತ ಎಲ್ಲರ ಹತ್ರ ಓದೆ. ಎಲ್ಲರ ಹತ್ರ ಹೋದಾಗ ಏನು ಗೊತ್ತಾಯ್ತು ಅಂದರೆ, ನಾನು ಹೇಳೋ ಮೆಥಡ್ ಸರಿ ಇಲ್ಲ, ಅರ್ಥ ಮಾಡ್ಸೋಕ್ಕಾಗಲ್ಲ, ಇದು ಈಸಿ ವೇ ಇಲ್ಲ, ನಾನು ಈಸಿ ಮಾಡ್ಕೊಬೇಕು ಅಂತ 15 ವರ್ಷ ಕಾದಿದ್ದೀನಿ. ನಾನು ಎಲ್ಲರ ತಕ್ಕ ಹೋದಾಗ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಟೈಮ್ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ದಿನ ಏನು ಟೈಮ್ ಅಂದರೆ ಏನು, ದಿನ ಹೆಂಗೆ ಕಳೀತೀರಿ, ಇದು ಹೆಂಗೆ ಅಂತ ಕೇಳ್ತಾಯಿದ್ರು. ಅವ್ರಿಗೆ ಅರ್ಥ ಮಾಡಿಸೋ ರೀತಿ ಹೆಂಗೆ ಕಳಿಬೇಕು. ಅವು ದೊಡ್ಡವ್ರ ವ್ಯಕ್ತಿಗಳ ಹತ್ರ ಹೋದಾಗ ಅವರೆಲ್ಲ ನೀವು ಹೇಳೋ ರೀತಿನ ನೀವು ಕಂಡಿಡ್ತೀರಾ, ಆದರೆ ನಮಗೆ ಅರ್ಥ ಮಾಡಿಸೋ ರೀತಿನ ನೀವು ಕಲಿಬೇಕು ಅಂತ ಹೇಳ್ಕೊಟ್ರು. ಆವಾಗ ಅದನ್ನು ಕಲಿತೆ. ಎಷ್ಟು ಈಸಿಯಾಗಿ ಹೇಳಕ್ಕೆ ಸಾಧ್ಯ. ಈಗೂ ಕೂಡ ಜನಕ್ಕೆ ಅರ್ಥ ಆಗಲ್ಲ. ಸೈನ್ಸಲ್ಲಿ ಇರೋರಿಗೆ ಅರ್ಥ ಆಗುತ್ತೆ, ಅದು ಕ್ಯಾಲೆಂಡರ್ ಬಗ್ಗೆ ಗೊತ್ತಿರೋರಿಗೆ ಅಷ್ಟೇ ಅರ್ಥ ಆಗುತ್ತೆ. ಯಾಕೆ ಗೊತ್ತಾಗಲ್ಲ ಅಂದರೆ,
ಅವ್ರು ಅದ್ರ ಬಗ್ಗೆ ಓದೇ ಇರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ. ಈ ರಘುನಾಥ್ ಅವರು ಈಗ ಅದ್ರ ಬಗ್ಗೆ ಓದಿರಲಿಲ್ಲ. ನಾನು ಓದಿ ಇಷ್ಟು ಸೆಲ್ಫ್ ಸ್ಟಡಿ ಹೆಂಗೆ ಸಾಧ್ಯ ಸರ್? 365 ದಿನ 5 ಗಂಟೆ ಎಷ್ಟೋ ನಿಮಿಷ ಸೆಕೆಂಡು ಹೇಳಿದ್ರಿ, 44 ನಿಮಿಷ ಆಮೇಲೆ ಓದ್ನಲ್ಲ. ಫಸ್ಟ್ ಇವನು ನಮ್ಮಣ್ಣ ಹಚ್ಕೊಟ್ಟ, ಅದನ್ನು ದಿನ ಹೇಳೋದನ್ನು ಕಲ್ಸ್ಕೊಟ್ಟ, ಹಂಗೆ ಸಣ್ಣ ಸಣ್ಣದಾಗ ಬಂದೆ. ಆಮೇಲೆ ಅದು ಎಲ್ಲಿಂದ ಬ್ರೈನಲ್ಲಿ ಅದು ಹೇಗೆ ಹುಟ್ಟೋ ಗೊತ್ತಿಲ್ಲ, ತಪ್ಪಿದೆ ಅಂತ ಅನಿಸ್ಬಿಡ್ತು ಗ್ರಿಗೋರಿ ಕ್ಯಾಲೆಂಡರ್. ಏನಾರು ಮಾಡ್ಬೇಕು, ನನಗೊಂದು ಮೊದಲಿಂದನೂ ಏನಾರು ಒಂದು ಸಾಧನೆ ಮಾಡೋಕ್ಕೂ ಒಂದು ಹುಚ್ಚಿದ್ದೇ ಇತ್ತು. ಅದು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ. ಏನಾದರೂ ಮಾಡ್ತಾಯಿದ್ದೆ, ಏನಾದ್ರು ಒಂದು ಹೊಸದು ಅನ್ವೇಷಣೆ ಮಾಡ್ತಾನೆ ಇರ್ತಿದ್ದೆ ನಾನು. ಆವಾಗ ಆ ಇದರಲ್ಲಿ ಓದೆ ನಾನು. ಹೋದಾಗ ನನಗೆ ಅದು ಹುಡುಕ್ತೆ, ಇಲ್ಲಿ ಗ್ರಿಗೋರಿ ಕ್ಯಾಲೆಂಡರ್ ತಪ್ಪಿದೆ, ನಾನು ಯಾಕೆ ಮಾಡಬಾರ್ದಿದ್ದೇನೆ ಅಂತ ಗೊತ್ತಾಗ 3 ತಿಂಗಳು ತುಂಬ ಶ್ರಮ ಮಾಡಿದೆ, ತುಂಬ ಬುಕ್ಗಳು. ಯಾಕೆ ಸರ್ ನಾನು ಕೇಳಿದ್ದಂದರೆ, ಇವಾಗೆಲ್ಲ ಇನ್ಫಾರ್ಮೇಷನ್ ತುಂಬ ಈಸಿ ಆಕ್ಸೆಸಬಲ್, ಇಂಟರ್ನೆಟ್ ಇದೆ, ತುಂಬ ಬೇಗ ನಾವು ಇನ್ಫಾರ್ಮೇಷನ್ ತೊಗೋಬೋದು, ರಿಸರ್ಚು ಬೇಗ ಆಗುತ್ತೆ. ಬಟ್ ನೀವು ರಿಸರ್ಚ್ ಮಾಡಿದ ಟೈಮಲ್ಲಿ ಇಷ್ಟು ಈಸಿಯಾಗಿ ಇನ್ಫಾರ್ಮೇಷನ್ಸ್ ಅವೈಲಬಲ್ ಇರಲಿಲ್ಲ. ಏನೂ ಇರಲಿಲ್ಲ ಅಲ್ವಾ? ನನಗೆ ಬರೀ ಒಂದು ಬುಕ್ ಸಿಕ್ಕಿತ್ತು ಅಷ್ಟೇ. ಹೇಳಿದ ಸಾಗರದವ್ರ ಒಂದು ಬುಕ್ಕು, ಇನ್ನೊಂದು ಇಂಗ್ಲೀಷಲ್ಲಿ ಒಂದು ಬುಕ್, 2 ಬುಕ್, ಅಸ್ಟ್ರಾನಮಿ ಏನೋ ಒಂದು ಬುಕ್. ಅದು ಸೈದ್ರಿ ಕಾಲೇಜ್ ಒಬ್ಬ ಪ್ರೊಫೆಸರ್ ಪಾಂಡುರಂಗ ಸರ್ ಅಂತ ಇದ್ದಾರೆ, ಅವ್ರು ಕೊಟ್ಟರು. ಲೈಬ್ರರಿ ಬುಕ್ಕನ್ನು ಕೊಟ್ಟಿದ್ರು ನಾನು ಸೈದ್ರಿ ಕಾಲೇಜಿಂದ. ನಾನು ಅಲ್ಲಿ ಹೋಗಿ ಅವ್ರು ಅವ್ರ ಹತ್ರ ಬ್ಲ್ಯಾಕ್ ಹೋಲ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೆ, ಬೇರೆ ಬೇರೆ ಸೈನ್ಸ್ ಬಗ್ಗೆ, ಬೇರೆ ಬೇರೆ ವಿಚಾರದ ಬಗ್ಗೆ ಚರ್ಚೆ. ಬೇಸಿಕಲಿ ಈ ಫಿಸಿಕ್ಸು ಭಾಳ ಇಷ್ಟ ಆಯಿತು. ಈಗೂ ಕೂಡ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಗ್ರಾವಿಟೇಷನ್ ಬಗ್ಗೆನೂ ನಾನು ರಿಸರ್ಚ್ ಮಾಡ್ತೀನಿ, ಎಲ್ಲದ್ರ ಬಗ್ಗೆ ಗೊತ್ತಿದೆ. ಅದು ಟೈಮ್ ಬಂದಾಗ ಹೇಳ್ತೀನಿ. ಫಸ್ಟ್ ಈ ಕ್ಯಾಲೆಂಡರ್ ಇದಾದರೆ ನಾನು ಇನ್ನೂ ತುಂಬ ಒಂದು 5-6 ಇದೆ. ಇನ್ನೂ ಹೇಳ್ಬೇಕಂದ್ರೆ ಕರೆಂಟ್ ಹಾಗೆ ನಾವು ಜೋಗದಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾಯಿದ್ದೀವಿ. ಅಲ್ಲಿ ಎಷ್ಟೊಂದು ಕರೆಂಟ್ ಜಾಸ್ತಿ ಪ್ರೊಡಕ್ಷನ್ ಮಾಡೋ ಒಂದು ಐಡಿಯಾ ಕೂಡ ನನಗಿದೆ. ಯಾಕೆ ಮಾಡ್ಬೋದು, ಅಷ್ಟೇ ಸಂಪನ್ಮೂಲ ಇನ್ನೂ ಡಬಲ್ ಮಾಡೋದು, ಟ್ರಿಬಲ್ ಮಾಡೋಷ್ಟು ಐಡಿಯಾಸು ಇದೆ. ಅದಕ್ಕೆ ಸಂಪನ್ಮೂಲನ ಕ್ರೋಢೀಕರಿಸ್ಬೇಕಷ್ಟೇ, ಬೇರೆ ಥರ ಮಾಡೋದು ಅದೆಲ್ಲ ಗೊತ್ತಿದೆ. ಸಾಗಾಣಿಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ತುಂಬ ಮಾಡಿದ್ದೀನಿ. ಆಲೋಚನೆ ಅಷ್ಟೇ. ಇನ್ನೂ ಹೇಳಬೇಕು ಅಂದರೆ ನಾನು 17 ಇದ್ದೆ. ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಒಂದು ಐರನ್ ಬಾಕ್ಸ್ ಇತ್ತು. ಎಲ್ಲ ರಿಪೇರಿ ಮಾಡಿಸ್ಕೊಂಬಂದು ಒಂದು ಸತಿ ಹಾಕಿದ್ರೆ ಸುಟ್ಟೋಗೋದು. ಅವರು ಬಿಸಾಕ್ಬಿಟ್ರಿದ್ದು ಆಗಲ್ಲ ಇದು ಅಂತ. ನಾನು ನೋಡ್ತೀನಿ ಅಂತ ಬಂದೆ. ಅದು ಚೆಕ್ ಮಾಡಿದೆ. ಅದರಲ್ಲಿ ಕಾಗೆ ಬಂಗಾರ ಹಾಕಿರ್ತಾರೆ. ಅದರದೊಂದು ಹೆಲ್ಮೆಟ್ ಒಂದು ಇದಿರುತ್ತೆ, ಒಂದು ಏನಂತಾರೆ ಅದಕ್ಕೆ, ಅದೊಂದು ಮೇಲ್ಗಡೆ ಈಟಾಗೋದು ಒಂದು ಇದಿರುತ್ತಲ್ಲ, ಅದಕ್ಕೆ ಕಾಗೆ ಬಂಗಾರ ಹಾಕಿ ಇದು ಮಾಡಿರ್ತಾರೆ. ಅದು ತೆಳುವಾಗಿ ಹಾಕಿದ್ರು ಅವರು. ಅದರಿಂದಾಗ ತಗಲೆಲ್ಲ ಸುಟ್ಟೋಗೋದು. ನಾನೇನು ಮಾಡಿದೆ, ಅವ್ರು ಹಳೆವೆಲ್ಲ ತೆಗೆದುಬಿಟ್ಟು ಫುಲ್ ನಮ್ಮ ಚಿಕ್ಕಮ್ಮನ ಮನೆಗೆ ಇದೀಗೂ ಇದೆ ಅದು, ಅದನ್ನು ತೆಗೆದುಬಿಟ್ಟು ಕೆಳಗಿಂದೆಲ್ಲ ಫುಲ್ ಕಾಗೆ ಬಂಗಾರ ದಪ್ಪ ಹಾಕಿದೆ. ದಪ್ಪ ಹಾಕ್ಕೊಟ್ಟೆ, ಅದರಿಂದ ಅವತ್ತಿನ ತನಕ ಸುಟ್ಟೋಗಿಲ್ಲ ಅದು. ಫಸ್ಟ್ ಮಾಡಿದೆ. ಆಮೇಲೆ ಮಿಕ್ಸರ್ಗಳು ತೊಗೊಂಡೆ, ಎಲ್ಲ ರಿಪೇರಿ ಮಾಡೋದು. ಏನು ಬೈಕ್ ರಿಪೇರಿ ಮಾಡೋದು, ನಮ್ಮ HD ಬೈಕ್ಗಳಿದ್ವು, ಬೈಕೆಲ್ಲ ಬಿಚ್ಚೋಗಾಗ್ತಿದ್ವಿ. ನೀರಲ್ಲಿ ಏನಾರು ಓಡಿಸೋಕ್ಕಾಗತ್ತೆ ಅಂತ ಟ್ರೈ ಮಾಡ್ತಿದ್ವಿ. ನಮ್ಮ ತಂದೆ ಬಂದು ಬೈಕ್ಗಳು ಸುವೇಗಗಳು ಅವತ್ತಿದ್ದವೆಲ್ಲ ತೆಗೆದು ಹಾಕೋದು, ಏನೇನೋ ಮಾಡೋದು. ಏನಾರು ಏನಾರು ಮಾಡ್ತಾಯಿದ್ದೆ, ಸುಮ್ಮನೆ ಇರ್ತಿದ್ದಿಲ್ಲ. ಚೆಸ್ ತುಂಬ ಆಡ್ತಾಯಿದ್ದೆ, ಯಾರೂ ಸೋಲಿಸಿದ್ದಿಲ್ಲ. ಸ್ಟೇಟ್ ಲೆವೆಲ್ ಪ್ಲೇಯರ್ಗಳೆಲ್ಲ ಸೋಲಿಸಿದ್ದೆ, ಅವಾಗೇ ಆಡ್ತಾಯಿದ್ದೆ ತುಂಬ. ಈ ಥರ ಎಲ್ಲ ಇತ್ತು ನನ್ನ ಆ್ಯಕ್ಟಿವಿಟೀಸ್. ಓಕೆ, ಆ ಥರ ಇತ್ತು. ಹಂಗಿದ್ರೆ ಈಗ ಈ ಕ್ಯಾಲೆಂಡರ್ದು ಬಿಟ್ಟು ಇನ್ನೂ ಬೇರೆ ರಿಸರ್ಚಸ್ ಕೂಡ ತುಂಬ ಇದೆ. ತುಂಬ ಮಾಡಿದ್ದೀನಿ. ಬ್ಲ್ಯಾಕ್ ಹೋಲ್ ಬಗ್ಗೆನೂ ಮಾಡಿದ್ದೀನಿ. ಅಂದರೆ ನಾನು ಹೇಳಿದೀವಿ, ಸೈನ್ಸ್ ಒಪ್ಕೊಳ್ತಾ ಇಲ್ಲ. ನಾನು ಒಪ್ಕೊಳ್ಳಿ ಅಂತೇನೆ, ಅವ್ರು ಒಪ್ಕೊಳ್ಳಿ ಅಂತ ನಾನು ಹೇಳಲ್ಲ. ನನಗನ್ಸಿದ್ದು ನಾನು ಹೇಳೋಗ್ತೀನಿ. ಬಟ್ ನೋಡಿ, ಕ್ಯಾಲೆಂಡರ್ಗೆ ನಿಮಗೆ ಎಕ್ಸಾಕ್ಟ್ ರಿಸರ್ಚ್ ಇದೆ, ನಿಮ್ಮ ಹತ್ರ ಕ್ಯಾಲ್ಕುಲೇಷನ್ ಇದೆ ಅಲ್ವಾ? ಯಾರ ಹತ್ರ ಬೇಕಾದ್ರೂ ನೀವು ಪ್ರೂವ್ ಮಾಡ್ಬೋದು. ಯಾರು ಬೇಕಾದ್ರೆ ಅದು 10 ಕೋಟಿ ನನಗೆ ನೀವು ಚಾಲೆಂಜ್ ಹಾಕಿದ್ದೀರಿ, 10 ಕೋಟಿ ಕರ್ತೀನಿ ಬನ್ನಿ ಅಂತ. ನಾನು ಈ ಟೇಬಲ್ ಮೇಲೆ ಇಡ್ತೀನಿ. ನನ್ನ ಹತ್ರ 10 ಕೋಟಿ ಇದೆಯಲ್ಲ ಅಂತ ಅನ್ಕೊಬೋದು. ನನ್ನ ಹತ್ರ 10 ಕೋಟಿ ಅಲ್ಲ, 100 ಕೋಟಿ ಬೆಳೆಗಳ ಪ್ರಾಪರ್ಟಿ ಇದೆ. 10 ಲಕ್ಷ ಸ್ಕ್ವೇರ್ ಫೀಟ್ ಲ್ಯಾಂಡ್ ಇದೆ, ನನ್ನ ಸೈಟ್ ಇದೆ, ಲೇಔಟ್ ಮಾಡ್ತೀನಿ. ನಾನು ಡೆವಲಪರ್, ನನ್ನ ಪೆಟ್ರೋಲ್ ಬಂಕ್ ಇದೆ, ತುಂಬ ಪ್ರಾಪರ್ಟೀಸ್ ಇದೆ ನನ್ನ ಹತ್ರ. 10 ಕೋಟಿ ಚಾಲೆಂಜ್ 10 ಕೋಟಿ ನಾನು ಒಂದು ಮಂತಲ್ಲೇ ಕೊಡ್ತೀನಿ ಅವ್ರು ಗೆದ್ದರೆ. ಯಾಕೆಂದ್ರೆ ಗೆಲ್ಲದೇ ಇಲ್ಲ ಅವರು ನನ್ನ ಹತ್ರ ಅಂತ ನನಗೆ ಅಲ್ಲ. ಏನು ಚಾಲೆಂಜ್ ಅಂತ ಒಂದ್ಸಲ ಓಪನ್ ಆಗಿ ನ್ಯೂಸ್ ಫಸ್ಟ್ ಮೂಲಕ ಹೇಳ್ಬಿಡಿ. 10 ಕೋಟಿ ಚಾಲೆಂಜ್ ಮಾಡ್ತೀನಿ. ನನ್ನ ಕ್ಯಾಲೆಂಡರ್ ಏನು ಕಂಡಿಡ್ತೀನಲ್ಲ, ಇದನ್ನು ರಾಂಗ್ ಅಂತ ಯಾರು ಪ್ರೂವ್ ಮಾಡಿದ್ರೆ ನಾನು 10 ಕೋಟಿ ಅವ್ರಿಗೆ ಆ ಕ್ಷಣದಲ್ಲಿ ಕೂಡ ಕ್ರೆಡಿದ್ದೀನಿ. ಅಷ್ಟು ಕಾನ್ಫಿಡೆಂಟ್. 100 ಕೋಟಿ ಬೇಕಾದ್ರೆ ಮಾಡ್ತಿದ್ದೆ, ಅದು ಅತಿಶಕ್ತಿ ಆಗುತ್ತೆ ಅಂತೇಳಿ 10 ಕೋಟಿಗೆ ಮಾಡಿದ್ದೀನಿ. ಶಿವಮೊಗ್ಗದಲ್ಲಿ 1 ಕೋಟಿ ಇಟ್ಟಿದ್ದೆ, ಆದರೂ ಅದು ಅಷ್ಟು ಸಣ್ಣಕ್ಕಾಗುತ್ತೆ, ಅಮೇರಿಕಾ ಲೆವೆಲಿಗೆಲ್ಲ ಸಣ್ಣದಾಗುತ್ತೆ ಅಂತ 10 ಕೋಟಿ ಮಾಡಿದ್ದೀನಿ. ಅದು $1.2 ಮಿಲಿಯನ್ ಆಗುತ್ತೆ. ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಆಗ್ಬಿಡುತ್ತಿಲ್ಲ. ಇಂಡಿಯಾದಲ್ಲಿ ದೊಡ್ಡ ಅಮೌಂಟ್ ಆಗುತ್ತೆ, ಅಮೇರಿಕನ್ಸಿಗೆ ಸಣ್ಣ ಅಮೌಂಟ್ ಆಗುತ್ತೆ. ಅದಕ್ಕೋಸ್ಕರ 10 ಕೋಟಿ ಮಾಡಿದ್ದೀನಿ. ಯಾರು ಬೇಕಾದರೂ ಬರಲಿ, ಎಲ್ಲಿ ಬೇಕಾದರೂ ರೆಡಿ ಇದ್ದೀನಿ. ಅವ್ರ ಕರದಲ್ಲಿ ಹೋಗಕ್ಕೆ ರೆಡಿ ಇದ್ದೀನಿ. ನಾನು ಇದು ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಸೊ ಯಾರಾದರೂ ಈ ಕ್ಯಾಲೆಂಡರ್ ತಪ್ಪಿದೆ ಅಂತ ಹೇಳೋರಿದ್ರೆ, ಅಥವಾ ತಪ್ಪು ಕಂಡಿಡ್ತೀನಿ ಅನ್ನೋರಿದ್ರೆ, ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ ರಘುನಾಥ್. 10 ಕೋಟಿ ಕೊಡ್ತೀನಿ ನನ್ನ ಕ್ಯಾಲೆಂಡರಲ್ಲಿ ತಪ್ಪು ಕಂಡಿಡಿದ್ರೆ ಅಂತ ಹೇಳ್ತಿದ್ದಾರೆ. ಸರಿನಾ ಸರ್? ಸರಿ. ಮತ್ತು ಇನ್ನೊಂದು, ಅವರಿಗೂ ಕೂಡ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಲ್ಲಿ ನಾನು ಬರೆದಿರೋದನ್ನು ಕೊಟ್ಟರೆ ಅವು ಹೇಳ್ತವೆ, ರಘುನಾಥ್ ಕ್ಯಾಲೆಂಡರ್ ತುಂಬ ಕರೆಕ್ಟಾಗಿದೆ ಅಂತ. ನೀವೀಗ ಟ್ರೈ ಮಾಡ್ಬೋದು. ಈಗ ಗೂಗಲಲ್ಲಿ ನೀವು ಹಾಕಿದ್ರು ಕೂಡ TM ರಘುನಾಥ್ ಅಬೌಟ್ ಕ್ಯಾಲೆಂಡರ್ ಅಂತ ನೀವು ಯಾಕೆ ಗೂಗಲ್ ಹೋಗಿದ್ರೆ ಗೂಗಲ್ ಹೇಳುತ್ತೆ TM ರಘುನಾಥ್ ಒಳ್ಳೆ ಮಾಡಿಫಿಕೇಷನ್ ಕ್ಯಾಲೆಂಡರ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡಿಬೇಕಾದ್ರೆ. ನಾನು ಯಾಕೆ ಆನ್ಲೈನಲ್ಲಿ ಆಗಲೇ ನಂದನ್ನು ಹಾಕಿದ್ದೀನಿ, ನಾನು ಬರೆದಿರೋದನ್ನೆಲ್ಲ. ಹಾಗಾಗಿ ಬರ್ತಾಯಿದೆ ಆಗಲೇ ಗೂಗಲಲ್ಲಿ, ರಿಡಿಟಲ್ಲೆಲ್ಲ ಹಾಕಿದ್ದೀನಿ, ಎಕ್ಸೆಲ್ ಹಾಕಿದ್ದೀನಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಇಷ್ಟ ಆಗಿದೆ. ಇಷ್ಟ ಆಗಿರೋದ್ರೆ ಎಲ್ಲರೂ ಬರುತ್ತೆ. ಇಷ್ಟೇ. ಈ ಕ್ಯಾಲೆಂಡ್ರಲ್ಲಿ ಏನು 26 ಸೆಕೆಂಡ್ ಡ್ರಿಫ್ಟ್ ಇಲ್ಲಂಗೆ ತೆಗೆದಿದ್ದೀನಿ. ಅದೇ ಮೇಯ್ನ್.
ನಾನು ಅಸ್ಟ್ರಾನಮಿಕಲ್ ಇಯರ್ ಏನಿದೆ ಅದಕ್ಕೆ ನನ್ನ ಕ್ಯಾಲೆಂಡರ್ ಇದೆ. 365 2422 ಇದೆ. 5000 ವರ್ಷಕ್ಕೆ 0 ಡ್ರಿಫ್ಟ್ ಬರುತ್ತೆ. ಒಂದು ಸಣ್ಣ ಡ್ರಿಫ್ಟ್ ಕೂಡ ಇಲ್ಲಂಗೆ ತೆಗಿತೀನಿ. ಗ್ರಿಗೋರಿ ಕ್ಯಾಲೆಂಡರ್ ಡ್ರಿಫ್ಟ್ ಉಳಿತೆ ನನ್ನಲ್ಲಿ ಉಳಿಯಲ್ಲ, ಏನು ಉಳಿದಂಗೆ ಕ್ಲಿಯರ್ ಆಗುತ್ತೆ. ಓಕೆ, ಅದು ನನ್ನ ಕ್ಯಾಲೆಂಡರ್ ಮುಖ್ಯ. ಇದು ಮತ್ತು ಟೈಮ್ ಟು ಟೈಮಿಂದ ಕಳೀತೀನಿ. ರೌಂಡ್ ಅಪ್ ಮಾಡಿ ದಿನದಲ್ಲಿ ಕಳೆದಿಲ್ಲ, ಫಾಸ್ಟರಾಗಿ ಕಳಿತೀನಿ. ನಿಮ್ಮ ಹುಟ್ಟಿದ್ದಿನ ಟೈಮ್ ನೀವು ಅನುಭವಿಸ್ತೀರಾ. ಬೇಗ ಕಳೆಯೋದು 400 ವರ್ಷದಲ್ಲಿ ಕಳೆಯೋದಕ್ಕೂ 32 ವರ್ಷದಲ್ಲಿ ಕಳೆಯೋದಕ್ಕೂ ವ್ಯತ್ಯಾಸ ಎಷ್ಟಿದೆ. 12 ಟೈಮ್ ಫಾಸ್ಟರ್ ಆಗುತ್ತೆ ಕ್ಯಾಲೆಂಡರ್. ಇದು ಮುಖ್ಯ. ನಮಗೆ ದೇಶಕ್ಕೆ ಬೇಕಾದ್ರೇನು 2G ಬೇಕೋ 5G ಬೇಕೋ ನೀವು ಯೋಚನೆ ಮಾಡಿ. 1G ಬೇಕು ಅಂದರೆ 1G ಇಟ್ಕೊಳ್ಳಿ, 5G ಬೇಕು ಅಂದರೆ ನಾನು ಕರ್ಕೊಳ್ಳಿ, 2G ಬೇಕು ಅಂದರೆ ಈ ಕ್ಯಾಲೆಂಡರ್ ಇಟ್ಕೊಳ್ಳಿ. ಓಕೆ, ಏನೇನು ಪ್ರಯತ್ನಗಳು ಮಾಡಿದ್ದೀರಾ ಸರ್ ನಿಮ್ಮ ಕ್ಯಾಲೆಂಡರ್ ಇವಾಗ? ಈಗ ನೆಕ್ಸ್ಟು ಇದ್ರ ಸೈನ್ಸ್ ಮ್ಯಾಗ್ಝಿನ್ಸಲ್ಲಿ ಹಾಕೋಕ್ಕೆ ಏನೇನು ಬೇಕು ಅದಕ್ಕೆ ನೇಚರ್ ಅನ್ನೋದರಲ್ಲಿ ಹಾಕೋದಕ್ಕೆ ಶಿವಮೊಗ್ಗದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಕುಮಾರಸ್ವಾಮಿ ಸರ್ ಅಂತ ಇದ್ದಾರೆ. ಆಮೇಲೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವರೆಲ್ಲ ಹೇಳಿದ್ದಾರೆ ಅಲ್ಲಿಗೆ ಹಾಕೋದಕ್ಕೆಲ್ಲ ಇದು ಮಾಡೋಣ ಅಂತ. ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಂದು ಒಪ್ಕೊಂಡಿದ್ದಾರೆ ಮಾಡಿರೋದನ್ನ. ಅವರೆಲ್ಲ ಮುಂದೆ ಜರ್ನಲ್ಸಲ್ಲಿ ಬಂದು ಪೀರ್ ರಿವ್ಯೂ ಆದರೆ ಮುಂದೆ ಬರುತ್ತೆ. ಸೊ ಇವಾಗ ಓಪನ್ ಆಗಿ ನೀವೇನು ರಿಸರ್ಚ್ ಮಾಡಿದ್ದೀರಾ ಅನ್ನೋದು ಹೇಳ್ತಾ ಇದ್ದೀರಾ? ಅಂದರೆ ಇದ್ರದ್ದು ಪೇಟೆಂಟು ಅಥವಾ ರಾಯಲ್ಟಿ ನೀವೇನಾದರೂ ಮಾಡಿಸ್ಕೊಂಡಿದ್ದೀರಾ ಈಗಾಗಲೇ? ಆಲ್ರೆಡಿ ನಾನು ಬುಕ್ 11ನೇ ಇಸ್ವಿಯಲ್ಲೇ ಗ್ರಂಥಾಲಯದಲ್ಲಿ ಕೊಟ್ಟು ಇದಾಗಿದೆ ನಂದು. ಹಾಗಾಗಿ ಅದು ನನ್ನದೇ ಅಂತ ಇದಾಗುತ್ತೆ. ಅದನ್ನೇನು ಇದಾಗಂಥದ್ದೇನು ಪೇಟೆಂಟ್ ಎಲ್ಲ ಆಗುತ್ತೆ, ಅದು ಆಟೋಮೆಟಿಕ್ ನನ್ನ ಹೆಸರಲ್ಲಿ ಆಗುತ್ತೆ, ಎಲ್ಲ ಇದೆ ಅಂತ ಹೇಳ್ತೀನಿ. ಸೊ ಈಗ ನೀವು ಅಂದರೆ ಇದಕ್ಕೆ ಮಾನ್ಯತೆ ಸಿಗಬೇಕು ನಿಮ್ಮ ಕ್ಯಾಲೆಂಡರ್ಗೆ ಅಂದರೆ ಏನಾಗಬೇಕು, ಎಲ್ಲಿಂದ ಇದು ಅಧಿಕೃತ ಅಂತ ಹೇಳಿ ಮಾನ್ಯತೆ ಪಡ್ಕೋಬೇಕು? ಸೈನ್ಸು ಅಂದರೆ ಯಾರು ಸೈನ್ಸ್ ದೊಡ್ಡ ದೊಡ್ಡ ಸೊಸೈಟಿಗಳಿದೆ, ರಾಯಲ್ ಸೊಸೈಟಿ ಇದೆ, ಇದೆಲ್ಲ ಪೀರ್ ರಿವ್ಯೂ ಆಗಬೇಕು, ಎಲ್ಲರೂ ನೋಡಬೇಕು. ದೊಡ್ಡ ಸೈನ್ಸಲ್ಲಿ ಇರೋಂಥ ದೊಡ್ಡ ವ್ಯಕ್ತಿಗಳು ಬಂದು ಕ್ಯಾಲೆಂಡರ್ ಬಗ್ಗೆ ಸೊಸೈಟಿಗಳಿದೆ, ಅವರೆಲ್ಲ ಬಂದು ಕರೆಕ್ಟಾಗಿ ಮಾಡಿದಾನೆ ರಘುನಾಥ್ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ವಿಶ್ವಸಂಸ್ಥೆಗೆ ಹೋಗುತ್ತೆ. ವಿಶ್ವಸಂಸ್ಥೆಯಲ್ಲಿ ಕ್ಯಾಲೆಂಡರ್ ಇಂಥ ಕ್ಯಾಲೆಂಡರ್ ಅಳವಡಿಸೋ ಬಗ್ಗೆ ವಿಜ್ಞಾನಿಗಳು ದೊಡ್ಡವ್ರು ಹೇಳಿದಾಗ ಅಳವಡಿಕೆಗೆ ಬರುತ್ತೆ. ಅವಾಗ ಗ್ರಿಗೋರಿ ಕ್ಯಾಲೆಂಡರ್ ಮಾಡಿಫಿಕೇಷನ್ ಆಗುತ್ತೆ. ಹೆಂಗೆ ಜೂಲಿಯನ್ ಕ್ಯಾಲೆಂಡರ್ ಗ್ರಿಗೋರಿ ಮಾಡಿಫಿಕೇಷನ್ ಮಾಡೋದು, ತಪ್ಪಿರೋದಕ್ಕೆ ಮಾಡಿಫಿಕೇಷನ್ ಮಾಡೋರು ಇವತ್ತು ಗ್ರಿಗೋರಿ ಕ್ಯಾಲೆಂಡರ್ ನೋಡ್ತಾ ಇದ್ವಿ. ಗ್ರಿಗೋರಿ ಕ್ಯಾಲೆಂಡರ್ ತಪ್ಪಿದೆ, ರಘುನಾಥ್ ಮಾಡಿಫಿಕೇಷನ್ ಮಾಡಿದ್ದಾರೆ, ರಘುನಾಥ್ ಸರಿ ಮಾಡಿದ್ದಾರೆ ಅಂತ ಸೈನ್ಸ್ ಹೇಳಿದ್ಮೇಲೆ ಮಾಡಿಫಿಕೇಷನ್ ಮಾಡ್ಕೊತಾರೆ. ಸರಿ ಇದ್ರೆ ಮಾಡಿಫಿಕೇಷನ್ ಮಾಡ್ಕೊಳ್ಳಿ, ಓಕೆ. ಸರಿ ಇಲ್ಲಾಂದರೆ 10 ಕೋಟಿ ಕೊಟ್ಟು ಎದ್ದು ಬರ್ತೀನಿ. ತೊಗೊಳಕ್ಕಾಗಲ್ಲ ನಾನು 10 ಕೋಟಿ, ಯಾಕೆಂದ್ರೆ ನಾನು ಹಂಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನೇನಾದ್ರು ಇಡಲೇಬೇಕಲ್ಲ, ಅದಕ್ಕೋಸ್ಕರ ನಾನು ಆ ಥರ ಹೇಳಿದ್ದೀನಿ. ಬಟ್ ಈಗ ಜನಸಾಮಾನ್ಯರಿಗೆ ಗೊತ್ತಾಗೋ ಹಾಗೆ ಈಗ ನಾವೇನು ಒಂದು ಫಿಸಿಕಲ್ ಕ್ಯಾಲೆಂಡ್ರು ಮನೆಯಲ್ಲಿ ಗೋಡೆಲ್ಲಿ ಹಾಕಿರ್ತೀವಲ್ಲ, ಏನು ಬದಲಾವಣೆ ಆಗಲ್ಲ. ಏನು ಬದಲಾವಣೆ ಇವಾಗ ಏನು ಈಗ ನೋಡ್ತಾನೆ ಇದು ಹೀಗೆ ಇರುತ್ತೆ. ಆದರೆ 32 ವರ್ಷ ಆದಮೇಲೆ ಫಾರ್ ಎಕ್ಸಾಂಪಲ್ ಅಳವಡಿಸ್ಕೊಂಡ್ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈಗ 2000 ಇಸ್ವಿಯಿಂದ ನನ್ನ ಕ್ಯಾಲೆಂಡರ್ ಅಳವಡಿಸ್ಕೊಡಿ ಅಂತ ಅಂದರೆ ಈ 33ನೇ ವರ್ಷದ ಬದಲಾವಣೆ ಗೊತ್ತಾಗುತ್ತೆ. ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ 28ನೇ ವರ್ಷ ಲೀಪ್ ಇಯರ್ ಬರುತ್ತೆ, ಎವ್ರಿ 4 ಇಯರ್ ಲೀಪ್ ಇಯರ್ ಬರುತ್ತೆ. ಮತ್ತೆ ಲೀಪ್ ಇಯರ್ ಬರ್ಬೇಕಾದ್ರೆ 32ನೇ ವರ್ಷಕ್ಕೆ ಬರಬೇಕು. ಇದೆ ಈಗ 32ನೇ ವರ್ಷಕ್ಕೆ ಲೀಪ್ ಇಯರ್ ಇದೆ. ನನ್ನ ಕ್ಯಾಲೆಂಡರ್ ಅಳವಡಿಸ್ಕೊಂಡ್ರೆ 33ನೇ ವರ್ಷಕ್ಕೆ ಲೀಪ್ ಇಯರ್ ಬರುತ್ತೆ. ಮತ್ತು ಅದರಿಂದ 4 ವರ್ಷಕ್ಕೆ ಲೀಪ್ ಇಯರ್ ಸ್ಟಾರ್ಟ್ ಆಗುತ್ತೆ. 33 ಆದಮೇಲೆ 37ಕ್ಕೆ ಬರುತ್ತೆ, ಸಮ ಬರ್ತಾ ಇರುತ್ತೆ, ಬೆಸ ಬರುತ್ತೆ, ಸಮ ಬೆಸ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಚೇಂಜ್ ಆಗೋದು, ಇನ್ನೇನು ಚೇಂಜ್ ಆಗಲ್ಲ ಸರ್. ಬಟ್ ಈಗ ಈ 5000 ಇನ್ನೊಂದಿದೆ, 5000 ವರ್ಷ ಆದಮೇಲೆ ಒಂದು ಚೇಂಜ್ ಬರುತ್ತೆ. 4992 ವರ್ಷ ಆದಮೇಲೆ ಅಲ್ಲಿ 8 ವರ್ಷ ಯಾವುದೇ ಸೈಕಲಿಗೆ ಬಳಸಲ್ಲ, ಹಾಗೆ ಬಿಟ್ಬಿಡ್ತೀವಿ. ಆಗ ಅಲ್ಲಿ 0 ಆಗಿಬಿಡುತ್ತೆ 5000 ವರ್ಷ. ಮತ್ತು 5000 ವರ್ಷ ಆದಮೇಲೆ ಮತ್ತೆ ಈ 128 ವರ್ಷ ಸೈಕಲ್ನ ಅಳವಡಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಇವಾಗ 400 ವರ್ಷದ ಕ್ಯಾಲ್ಕುಲೇಷನ್ ಏನಿತ್ತು ಗ್ರೆಗೋರಿ ಬಿಟ್ಟೋಗುತ್ತೆ, ಅದು ಈಗ ತಪ್ಪಿದೆ ಅದರಲ್ಲಿ. ಸೊ ಅದರ ಪ್ರಕಾರನೇ ನಾವು ನಡ್ಕೊಂಡು ಬಂದಿದ್ದೀವಿ. ಈಗ ನಿಮ್ಮ ಕ್ಯಾಲೆಂಡರ್ ಅಳವಡಿಸ್ಕೊಡೋದಾದರೆ ಡೇಟ್ ಆಫ್ ಬರ್ತು, ನಮ್ಮ ಡಾಕ್ಯುಮೆಂಟ್ಸು ಎಲ್ಲ ಚೇಂಜ್ ಆಗುತ್ತೆ. ಅಂದರೆ ನಾವು ಅಳವಡಿಸ್ಕೊಳ್ಳೋ ಯಾವ ಥರ ಕೇಳ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಳ್ತೀವಿ. ಗ್ರಿಗೋರಿಯವ್ರು 10 ದಿವಸ ಡಿಲೀಟ್ ಮಾಡಿದ್ರಿಂದಾಗಿ ಇವತ್ತು ಆ ಥರದಲ್ಲಿ ಬಂದಿದ್ದೀವಿ. ಇವತ್ತು ನೋಡಿ 1982ನೇ ಇಸ್ವಿ 1582 ಅಕ್ಟೋಬರ್ 4ನೇ ತಾರೀಕು ಮಾರನೇ ದಿನ ಬೆಳಗ್ಗೆ 15ನೇ ತಾರೀಕು 10 ಡೇಸ್ ಇಲ್ಲೇ ಇಲ್ಲ ಅಲ್ಲಿ. ಅವ್ರು ಆ ಥರ ಅಳವಡಿಸ್ಕೊಂಡೆ ಹಂಗಾಯ್ತು. ನಂದನ್ನು 1 ಅಂದರೆ ಕ್ರಿಸ್ತಶಕ 1 ನಾನು ಅಳವಡಿಸ್ಕೊಂಡು ಅಂತ ಹೇಳ್ತೀನಿ. ಯಾಕೆಂದರೆ ಆಲ್ರೆಡಿ ನೋಡಿ ಎವ್ರಿ 2000 ಡೇಸ್ 15 ಡೇಸ್ ಗ್ರಿಗೋರಿಯವ್ರು ಕಳಿಬೇಕು ಅಂತ ಹೇಳ್ತಾರೆ. ಗ್ರಿಗೋರಿಯವ್ರು ಈಗ ಇಲ್ಲಿ ತಕ್ಕ ಕಳೆದು ಬರೀ 13 ದಿವಸ. ಇನ್ನು ಎಷ್ಟು ದಿವಸ ಬಾಕಿ ಹೇಳಿತ್ತು? ಗ್ರಿಗೋರಿಯವ್ರು ಹೇಳಿದ ಪ್ರಕಾರ 15 ದಿವಸ ಕಳಿಬೇಕಿತ್ತು, ಕಳೆದಿಲ್ಲ. 10 ದಿವಸ 1700, 1800, 1900 3 ಹೊತ್ತು ಎಷ್ಟು? ಅದು 3 ದಿನ. 2000 ವರ್ಷಕ್ಕೆ ಕಳೆದ್ರೆ ಬರೀ 13 ದಿವಸ. ಇನ್ನು 2 ದಿವಸ ಏನು ಮಾಡ್ತೀರಾ? ಉಳಿದಿಲ್ವಾ? ಉಳಿದಿದೆ ತಾನೇ ಅದರಲ್ಲಿ. ಅದನ್ನು ಯಾರು ಕಳೀತಾರೆ? ಅದು ಕಳಿಬೇಕಲ್ವ, ತಪ್ಪಲ್ಲ. ಅದು ಕ್ರಿಸ್ತಶಕ ಕೂಡೋ ಪದ್ಧತಿಯಲ್ಲಿದ್ದಾಗ ಕಳಿಲೇಬೇಕು. ಆ 2 ದಿವಸ ಕೂಡ ಕಳಿಬೇಕು. ಅದನ್ನು ಕಳೀರಿ ಅಂದರೆ ನಾನು ಸಮಾಜ ಯಾಕೆ ಕೇಳ್ತಾ ಹಾಗೆ ಮಾಡ್ಕೊಳಕ್ಕೆ ಹಿಡಿದೀನಿ. ಕಳೀರಿ ಅಂದರೆ 1 ನನ್ನ ಕ್ಯಾಲೆಂಡರ್ ಅಳವಡಿಸ್ಕೊಂಬಂದ್ರೆ 1 ಅಂದರೆ ಕ್ರಿಸ್ತಶಕ 1 ಅಂದರೆ ಇವಾಗ ಇರೋದ್ರಲ್ಲಿ ಏನು ಬದಲಾವಣೆ ಆಗದೇ ಇರೋ ಹಾಗೆ ಅಳವಡಿಸೋಕ್ಕೂ ಸಾಧ್ಯನಾ? ಫಾರ್ ಎಕ್ಸಾಂಪಲ್ ಈಗ ನಾನು ಮೇ 24, 1994 ಹುಟ್ಟಿದ್ದೀನಿ.
ಇದು ಬದಲಾಗುತ್ತಾ, ಬದಲಾಗದೇ ಇರೋ ಹಾಗೇನೆ ಅಳವಡಿಸ್ಬೋದಾ? ನಾನು 2000 ಇಸ್ವಿಯಿಂದ ಅಳವಡಿಸ್ಕೊಂಡ್ರೆ ಬದಲಾಗುತ್ತೆ. ಇವತ್ತಿಂದ ಅಳವಡಿಸಿದ್ರೆ ಹಿಂದಿಂದೇನು ಬದಲಾಗಲ್ಲ. ಇವತ್ತಿನ ಬದಲಾಗುತ್ತೆ, ಮುಂದೆ ಬರೋದು ಸರಿ ಇರುತ್ತೆ. ಹಿಂದಿಂದ ಹಂಗೆ ಇರುತ್ತೆ. ಹಿಂದಿಂದು ಬದಲಾವಣೆ ಮಾಡ್ಕೊಡಂದ್ರೆ ಹಿಂದಿಂದ ಎಲ್ಲಿಂದ ಅಳವಡಿಸ್ಕೊಂತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕ್ರಿಸ್ತಶಕ ಯಾವ್ದು ಅವಶ್ಯಕತೆ ಇದೆ ಅನ್ಸುತ್ತೆ ಸರ್? ಹಿಂದೆಯಿಂದನೂ ಅಳವಡಿಸ್ಕೊಂಡು ಬಂದ್ರೆ ಸರಿ ಹೋಗುತ್ತಾ? ಕ್ರಿಸ್ತಶಕ 111 ಅಳವಡಿಸ್ಕೊಬೇಕು. ಆಕ್ಚುಲಿ ಕರೆಕ್ಟಾಗಿ ಕ್ಯಾಲೆಂಡರ್ ಬೇಕು ಅಂದರೆ ಕೂಡ ಪದ್ಧತಿಯಲ್ಲಿ ಇದೀವಿ. ಈಗ 13 ದಿವಸ ಕಳೆದಾರೆ, ಇನ್ನೂ 2 ದಿವಸ ಡ್ರಿಫ್ಟ್ ಇದೆ. ನಿಮ್ಮ ಜೋಬಲ್ಲಿ 2 ದಿವಸ ಸಾಲ ಇನ್ನೂ ಇದೆ. ಈ ಕ್ಯಾಲೆಂಡರ್ 2 ದಿವಸ ಸಾಲ ಇದೆ. ಇಟ್ಕೊಂತೀರಾ ಸಾಲ? ಇಟ್ಕೊಳ್ಳಿ. ಸಮಾಜ ಹೆಂಗೆ ಕೇಳ್ತಾರೆ, ಯಾಕೆ ಸಮಾಜ ಅಲ್ವಾ? ಅಲ್ಲ, ಈಗ ಇದೇ ಕ್ಯಾಲೆಂಡರ್ ಬಳಸ್ತಿದ್ರೆ ಬಡ್ಡಿ ಬೆಳೀತಾ ಹೋಗುತ್ತಂಗಿದ್ರೆ ಅಲ್ಲ, ಬಡ್ಡಿ ಅಲ್ಲ, 2 ದಿನ ಹಂಗೆ ಇರುತ್ತೆ. ಓಕೆ, ಆ 2 ದಿನ ಬೇಡಪ್ಪ ತೆಗಿಯೋಣ ಅಂದರೆ ಅಲ್ಲಿಂದ ಅಳವಡಿಸ್ಕೊಂಬರ್ಬೇಕು. ಗ್ರಿಗೋರಿ 10 ದಿವಸ ಕಳೆದಾರಲ್ಲ, 15 ಗ್ರಿಗೋರಿ ಪ್ರಕಾರ 15 ದಿವಸ ಕಳಿಬೇಕಲ್ಲ. ನಾವು 13 ದಿವಸ ಕಳಿಟ್ಟಿದ್ದಾರೆ. 10 + 3 13, ಇನ್ನು 2 ದಿವಸ ಇದೆಯಲ್ಲ. ಅದು ಕಳೆದ್ರೆ ನಮ್ಮ ಗಾಂಧೀಜಿ ದಿನ ಏನಾಗುತ್ತೆ? 2 ಹೋಗಿ 4 ಆಗುತ್ತೆ. ಅವಾಗ ನೀವು ಅವ್ರು ಗಾಂಧೀಜಿ ದಿನ ಹುಟ್ಟಿದ ದಿನನೇ ಆಚರಣೆ ಮಾಡ್ತೀರಾ. ಈಗೇನು ಮಾಡ್ತಾ ಇದ್ದೀರಾ? ಗಾಂಧೀಜಿ ಹುಟ್ಟಿದ ದಿನ ಬಿಟ್ಟು ಬೇರೆ ದಿನ ಆಚರಣೆ ಮಾಡ್ತಾ ಇದೀವಿ. ಅಂಬೇಡ್ಕರ್ ಹುಟ್ಟಿದ ದಿನ ಬಿಟ್ಟು ಬೇರೆ ದಿನ ಆಚರಣೆ, ನಮ್ಮ ದಿನ ಬಿಟ್ಟು ನಾವು ಬೇರೆ ದಿನ ಆಚರಣೆ ಮಾಡ್ತಾ ಇದೀವಿ. ನಮ್ದು ಹ್ಯಾಪಿ ಬರ್ಡೇ ಅಂತದ್ದು. ಇವತ್ತು ಅವತ್ತು ರಜಾ ಕೊಡ್ತೈತೆ ಗೌರ್ಮೆಂಟು. ಆ ರಜಾ ಕೊಡೋ ದಿನನ ತಪ್ಪು ಆಚರಣೆ ಅಲ್ವಾ? ಅದು ಹಬ್ಬ ತಪ್ಪು ಆಚರಣೆ ಅಲ್ವಾ? ಎಲ್ಲದೂ ತಪ್ಪಲ್ವಾ? ತಪ್ಪನ್ನ ಆಚರಣೆ ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಅಲ್ಲಿಂದ ಬೇಡ ನನಗೆ ಇಲ್ಲಿಂದನೇ ಕೊಡೋದ್ರೆ ಇಲ್ಲಿಂದನೇ ಕೊಡ್ತೀನಿ. ಕೇಳೋದು ನೀವು ಸೈನ್ಸಲ್ಲಿ ಹೆಂಗೆ ಹೇಳ್ತಾರೆ ಅಂದರೆ, ಸಾಲ ಬೇಡ ಕರೆಕ್ಟಾಗಿ ಕೊಡೋದ್ರೆ ಕ್ರಿಸ್ತಶಕ 111 ಬರಬೇಕು ನನ್ನ ಕ್ಯಾಲೆಂಡರ್. ಗ್ರಿಗೋರಿ 2 ದಿವಸ ಕಳೆದ್ಬಿಟ್ಟಿದ್ರೆ 12 ದಿವಸ ಕಳೆದ್ರೆ ಈ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಇವಾಗ ಅಳವಡಿಸೋದು ಇನ್ನೂ 2 ದಿವಸ ಕಳೀಲೇಬೇಕಾಗತ್ತೆ. ಯಾಕಂದರೆ ಸಾಲ ಇದೆ. ಇನ್ನು ನೀವೇ ನೋಡಿ, 2 ದಿನ ಸಾಲ ಇದೆ. 10 + 3 13 ಕಳೆದಾರೆ. ಗ್ರಿಗೋರಿ ಹೇಳೋದು 400 ವರ್ಷಕ್ಕೆ 3 ದಿವಸ, 2000 ವರ್ಷಕ್ಕೆ 15 ದಿವಸ ಆಗುತ್ತೆ. 13 ಕಳೆದಿದ್ದಾರೆ. ಇನ್ನೆರಡು ಎಲ್ಲಿ? ಅವ್ರು ಯಾಕೆ ಆಗಿ ಮಾಡಿದ್ರು ಅನ್ನೋದು ಒಂದು ಮುಖ್ಯ ಇದೆ. 325 ಇಸ್ವಿಯಿಂದ ಅಳವಡಿಸ್ಕೊಂಡ್ಬಂದಿದ್ದಾರೆ. 325 ಅಳವಡಿಸ್ಬಾರ್ದು, 1 ಅಳವಡಿಸ್ಬೇಕು. ಅದು 320 ಅಳವಡಿಸೋಕೆ ಏನೋ ಒಂದು ಕಾರಣ ಇದೆ. ಅವತ್ತು ಅಲ್ಲೇನೋ ಒಂದು ರೀಸನ್ ಇದೆ, ನನಗೆ ಮರ್ತೋಗಿದೆ. ಅದೇನೋ ಒಂದು 325 ಇಸ್ವಿಯಲ್ಲಿ ಈ ಭೂಮಧ್ಯ ರೇಖೆಗಳನ್ನೇನೋ ಅಳತೆ ಮಾಡಿದ್ದು ಅಂತ ಒಂದಿದೆ. ಅದರಿಂದಾಗ ಅವ್ರು ಅಲ್ಲಿಂದ ಅಳವಡಿಸಿದ್ದಾರೆ. ಆ 325 ವರ್ಷದ ಡ್ರಿಫ್ಟ್ ಏನು ಮಾಡ್ತೀರಾ? ಅದಂಗೆ ಡ್ಯೂ ಇರುತ್ತಲ್ಲ, ಸಾಲ ಡ್ಯೂ ಇರುತ್ತೆ ತಾನೆ. ಬ್ಯಾಂಕಲ್ಲಿ ನಾವು 10 ರೂಪಾಯಿ ಆದರೂ ಸಾಲ ಹಂಗೆ ಇರುತ್ತಲ್ವ, ನಮ್ಮ ಅಕೌಂಟಲ್ಲಿ ಹಂಗೆ ಇರುತ್ತದೆ. ಅದು ಬೇಡ ಅಂದರೆ ಅಲ್ಲಿಂದ ಬರಬೇಕು. ಅದಿರಲಿ, ಹಿಂಗೆ ಮುಂದಕ್ಕೆ ಹೋಗೋಣ, ಹಿಂದಿಂದ ಹಂಗೆ ಇರಲಿ ಅಂದರೆ ಹಂಗೆ ಹೋಗ್ಬೋದು. ಬಟ್ ನಾವೆಲ್ಲರದು ತಪ್ಪು ಆಚರಣೆಗಳಲ್ಲೇ ಇರ್ತೀವಿ. 1 ಅಳವಡಿಸ್ಕೊಂಡ್ರೆ ಮಾತ್ರ ಕ್ರಿಸ್ತಶಕ 111 ಅಲ್ಲಿಂದ ಅಳವಡಿಸ್ಕೊಂಡ್ರೆ ನಮ್ಮೆಲ್ಲರದು ಡೇಟ್ಗಳು ಬದಲಾವಣೆಗಳಾಗ್ತವೆ. ನಾವು ಹುಟ್ಟಿದ ದಿನವೇ ಬರುತ್ತೆ, ಅವಾಗ ಅಳವಡಿಕೆ ಮಾಡ್ಕೊಬೋದು. ಇನ್ನು ಎರಡನೇದಾಗಿ ಇನ್ನೂ ಒಂದು ಹೇಳ್ಬೋದು, ನನ್ನ ಕ್ಯಾಲೆಂಡರ್ ಮೇಲೆ ಎಲ್ಲ ಕ್ಯಾಲೆಂಡರ್ ಪ್ರೊಜೆಕ್ಷನ್ ಮಾಡಿಸ್ಕೊಬೋದು. ಈ ಗ್ರಿಗೋರಿ ಕ್ಯಾಲೆಂಡರ್ ಹಿಂದೂ ಕ್ಯಾಲೆಂಡರ್ ಪ್ರೊಜೆಕ್ಷನ್ ಆಗಿದೆ. ನೀವು ಇನ್ನೂ ಹೇಳ್ಬೇಕಂದ್ರೆ, ನೀವು ಹುಟ್ಟಿದ ದಿನ ಆಚರಣೆ ಮಾಡೋದು ಇಲ್ಲ ಆಚರಣೆ ಮಾಡ್ತೀರಾ. ಬಹುಶಃ ಕೇಳುವಾಗ ಹಿಂದೂ ಕ್ಯಾಲೆಂಡರ್ಲ್ಲಿ ಹೋಗ್ತಾರೆ. ನೀವು ನೋಡಿರ್ಬೋದು, ಹಿಂದೂ ಕ್ಯಾಲೆಂಡರ್ ಆಚರಣೆ ಬೇರೆ, ಹಬ್ಬ ಹರಿದಿನಗಳು ಬೇರೆ. ಹಾಗೆ ಎಲ್ಲ ಕ್ಯಾಲೆಂಡರ್ ಬೇರೆ ಬೇರೆ, ಜಾತಿ ಜನಾಂಗ ಒಂದೊಂದು ಕ್ಯಾಲೆಂಡರ್ ಇದೆ. ನಾನು ಹೇಳೋದು ವೈಜ್ಞಾನಿಕ ಕ್ಯಾಲೆಂಡರ್ನ ವಿಶ್ವಕ್ಕೆ ಇಟ್ಕೊಳ್ಳಿ. ಜಾತಿಗಳಿಗೆ ಬೇಕಾದ್ರೆ ಒಂದು ಕ್ಯಾಲೆಂಡರ್ ನೀವು ಇಟ್ಕೊಳ್ಳಿ. ಹಿಂದೂಗೊಂದು ಕ್ಯಾಲೆಂಡರ್, ಮುಸ್ಲಿಮ್ ಒಂದು ಕ್ಯಾಲೆಂಡರ್, ಕ್ರಿಶ್ಚಿಯನಿಗೆ ಒಂದು ಕ್ಯಾಲೆಂಡರ್. ವಿಶ್ವಕ್ಕೆ ನಾವು ಸೈಂಟಿಫಿಕ್ ಆಗಿದ್ದೀವಿ, ವಿಶ್ವ ಸೈಂಟಿಫಿಕ್ ಆಗಿರೋಣ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಜಾತಿ ಇಟ್ಕೊಳ್ಳಿ. ಯಾವ ಧರ್ಮಕ್ಕೆ ಅವ್ರ ಧರ್ಮದ ಕ್ಯಾಲೆಂಡರ್ ನಿಮ್ಮ ಕ್ಯಾಲೆಂಡರ್ ನೀವೇ ಇಟ್ಕೊಳ್ಳಿ. ನಾನು ಅದ್ರ ಬಗ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾಯಿಲ್ಲ. ಗ್ರಿಗೋರಿ ಕ್ಯಾಲೆಂಡರ್ ಯಾರಿಗೆ ಬೇಕು? ಕ್ರಿಶ್ಚಿಯನ್ ಇಟ್ಕೊಳ್ಳಿ. ಅವರೇ ಒಪ್ಪಿಲ್ಲ ಗ್ರಿಗೋರಿ ಕ್ಯಾಲೆಂಡರ್ನು. ಇನ್ನೂ ಮಾಡಿಫಿಕೇಶನ್ ಮಾಡಿ ಕೆಲವು ಚರ್ಚ್ಗಳು ಈಗೂ ಒಪ್ಪಿಲ್ಲ. ಬೇರೆ ಕ್ಯಾಲೆಂಡರ್ ಇಟ್ಕೊಂಡಿದ್ದಾರೆ ಅವರು, ಅಕ್ಯುರೇಟಾಗಿಲ್ಲ ಅಂತ, ಸರಿ ಇಲ್ಲ ಅಂತ. ನೀವು ಗೂಗಲ್ ಹಾಕಿ ನೋಡಿಬೇಕಾದ್ರೆ ಅದು ಇದೆ. ಸೊ ನಿಮ್ಮ ಕ್ಯಾಲೆಂಡ್ರಿಗೆ ಅಫಿಷಿಯಲ್ ಆಯಿತು ಅಂದರೆ, ಈಗ ನಾವೇನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಮಾತಾಡ್ತಾ ಇದೀವಿ, ಅದೇ ಥರ ರಘುನಾಥ್ ಕ್ಯಾಲೆಂಡರ್ ಅಂತ ಶೋರ್ ಹಾಗೆ ಆಗುತ್ತೆ. ಅದು ಕರ್ನಾಟಕದವ್ರದ್ದು ಅಂತ ಖುಷಿಯಿಂದ ನಾನು ಬದುಕಿದ್ದಾಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ. ನನಗೆ ಗೊತ್ತಿರೋ ಇನ್ನು 2-3 ಇಯರಲ್ಲಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಆಗಲಿ ಗಿಲೋಲಿ ಅದಾತಲ್ಲ, ಆ ಥರ ಒಂದಿನ ಫೈಂಡೆ ನನ್ನ ಕ್ಯಾಲೆಂಡರ್ ಹಾಗೆ ಆಗುತ್ತೆ, ವಿಶ್ವ ಅಳವಡಿಸ್ಕೊಳುತ್ತೆ. ಗ್ರೇಟ್ ಸರ್. ನೀವು ಅಂದ್ಕೊಂಡ ಹಾಗೆ ನಿಮ್ಮ ಕ್ಯಾಲೆಂಡರು ಚಾಲ್ತಿಗೆ ಬರಲಿ, ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಯತ್ನಗಳು ಮಾಡ್ತಿದ್ದೀರಾ. ಜೊತೆಗೆ ಬೇರೆ ಬೇರೆ ರಿಸರ್ಚ್ಗಳು ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಹೇಳಬೇಕು ಅಂತ ಇದ್ರಿ. ಅದೆಲ್ಲದಕ್ಕೂ ನಿಮಗೆ ಸಕ್ಸಸ್ ಸಿಗಲಿ. ಇದು ಸಕ್ಸಸ್ ಸಿಕ್ಮೇಲೆ ಅದನ್ನ ಹೇಳ್ತೀನಿ. ಯಾಕಂದ್ರೆ ಇದನ್ನ ಹೇಳ್ದೆ ನಾನು ಹೇಳಿದೆ ಅಂದರೆ, ನಾನು ಇವನು BCom ಓದಿರೋನು, ಇವನು ಫಿಸಿಕ್ಸ್ ಬಗ್ಗೆ ಏನು ಗೊತ್ತು ಅಂತಾರೆ. ಆಬ್ವಿಯಸ್ಲಿ ಇನ್ನೂ ಒಂದು ದೊಡ್ಡ ವಿಚಾರಗಳು ಹೇಳುವಾಗ ಸ್ವಲ್ಪ ವ್ಯಕ್ತಿ ದೊಡ್ಡನಾಗಿದ್ದಾಗ ನಂಬ್ತಾರೆ. ನಂಬಿಕೆ ಬೇಕಲ್ಲ. ಫಿಸಿಕ್ಸಲ್ಲಿ ಊಹೆ ಅಷ್ಟೇ, ಕಲ್ಪನೆಗಳು ಮಾಡಬೇಕು. ಈಗ ನಾವೆಲ್ಲ ಏನೋ ಅದನ್ನ ಹಾಗೆ ಹೇಳ್ತೀವಿ ಅಷ್ಟೇ. ಅದು ಕಲ್ಪನೆ ಮಾಡೋ ಮ್ಯಾಥಮೆಟಿಕಲಾಗಿ ಹೇಳ್ಬೇಕಾಗತ್ತೆ. ಅದನ್ನ ಹೇಳ್ಬೇಕಾದ್ರೆ ಇರಬೇಕು, ಎಲ್ಲದನ್ನು ದೊಡ್ಡ ವ್ಯಕ್ತಿ ಆಗಿರ್ಬೇಕಾಗತ್ತೆ. ಆಮೇಲೆ ಅವ್ರು ರಿಸರ್ಚ್ ಮಾಡ್ತಾರೆ. ನಾನು ಹೇಳಿದ್ರೆ ಅಲ್ಲಿಗೆ ಎಂಡ್ ಅಂತಲ್ಲ. ಇಲ್ಲೇ ಸೂರ್ಯ ಸುತ್ತು ಭೂಮಿ ತಿರುಗ್ತಿದೆ ಅಂದಾಗ ಅದಕ್ಕೆ ತುಂಬ ಅವರು ಕೊಡ್ತಾರೆ, ಹೇಳ್ತಾರೆ, ಇದನ್ನು ತೋರಿಸ್ತಾರೆ ಸಮುದ್ರದಲ್ಲೆಲ್ಲ. ಅದು ಒಪ್ಪಲ್ಲ, ಅವ್ರಿಗೆ ಗಲ್ಲಿಗೆ ಹಾಕಕ್ಕೆ ಹೋಗ್ತಾರೆ. ಗೊತ್ತಿದೆ ನಿಮಗೆ. ಅವ್ರ ಜೀವ ಉಳಿದ್ರೆ ಸಾಕು ಅಂತೇಳಿ ಹೊರಗೆ ಬರ್ತಾರೆ. ಇವತ್ತು ಆ ಪರಿಸ್ಥಿತಿ ಇಲ್ಲ ನನಗೆ. ಮುಕ್ತವಾಗಿ ಹೇಳ್ಬೋದು, ಮುಕ್ತವಾಗಿ ಹೇಳೋಷ್ಟು ನನಗಿದೆ. ನನಗೇನು ಅನ್ಸುತ್ತೆ ಮುಕ್ತವಾಗಿ ಹೇಳೋಗ್ತೀನಿ. ನಾನು ಆಲ್ರೆಡಿ ನನಗೆ ಗೊತ್ತಿರೋದು ಬ್ಲ್ಯಾಕ್ ಹೋಲ್ ಬಗ್ಗೆನೂ ಹೇಳ್ಬಿಟ್ಟಿದ್ದೀನಿ ಮುಕ್ತವಾಗಿ. ಅದನ್ನು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಮುಂದೊಂದಿನ ತೊಗೊತಾರೆ, ಈ ಸರಿ ಇದ್ರೆ ಅಲ್ವಾ, ಆ ಥರ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸರ್, ಈಗ ನಿಮ್ಮ ಕ್ಯಾಲ್ಕುಲೇಷನ್ ಇರೋದು 128 ವರ್ಷಕ್ಕೆ ಮತ್ತು 5000 ವರ್ಷಕ್ಕೆ.
ಈ ಸೈಕಲ್ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, 128 ವರ್ಷದ ಸೈಕಲ್ ಅಂದರೆ ಇದು ನಾವು 124 ವರ್ಷದಲ್ಲಿ ಏನು ಕೂಡಿರ್ತೀವಿ ಅದು 128 ವರ್ಷದಲ್ಲಿ ಕಳಿತೀವಿ. ಅಂದರೆ 120 ವರ್ಷ ಹೇಗೆ ಕಳಿತೀವಿ ಅಂದರೆ 128 ವರ್ಷದಲ್ಲಿ ಕೂಡಿರೋದು 0.0078 124 ವರ್ಷದಲ್ಲಿ ನಾವು ಕೂಡಿದಾಗ 0.9672 ಆಗುತ್ತೆ. ಅದನ್ನು ನೆಕ್ಸ್ಟ್ ಬರೋ ಲೀಪ್ ಇಯರ್ ಅಂದರೆ ನೆಕ್ಸ್ಟ್ 29th ಬರುತ್ತಲ್ಲ, ಅದು ಎಷ್ಟಿರುತ್ತೆ ಅಂದರೆ 0.9688 ಇರುತ್ತೆ. ಅದರಲ್ಲಿ ಕಳಿತೀನಿ. ಅದನ್ನು ಹೇಗೆ ಕಳಿತೀನಿ ಅಂದರೆ ಅದನ್ನು 4 ಭಾಗ ಮಾಡಿ ಕಳಿತೀನಿ. 4 ಭಾಗ ಮಾಡಿ 32 ವರ್ಷದಲ್ಲಿ 32 ವರ್ಷ, 66 ವರ್ಷ, 99 ವರ್ಷ, 128 ವರ್ಷ 4 ಭಾಗ ಆಗಿ ಕಳಿತೀನಿ. ಅದರಿಂದ ಟೈಮಿಂದನೇ ಕಳೆದಿದ್ದೀನಿ ಅಲ್ಲಿ. ಇದು ಅಲ್ಲಾಗುತ್ತೆ. ಮತ್ತು 5000 ಇಯರ್ಗೆ ಈ 124 ವರ್ಷದ್ದು ಮತ್ತು 124 ವರ್ಷದಲ್ಲಿ ಕೂಡಿದ್ದನ್ನು 128ನೇ ವರ್ಷದ ಫೆಬ್ರವರಿ 29ದಿಂದ ಕಳೆದಾಗ 0.0016 ಬಾಕಿ ಉಳಿಯುತ್ತೆ. ಅದನ್ನು 5000 ಇಯರಲ್ಲಿ ಕಳಿತೀನಿ. ಅದನ್ನು ಹೇಗೆ ಕಳಿತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 5000 ವರ್ಷಕ್ಕೆ ನಮಗೆ ಒಟ್ಟು ಲೀಪ್ ಇಯರ್ಗಳು ಜೂಲಿಯನ್ ಕ್ಯಾಲೆಂಡರ್ಲಿ 1250 ಬರುತ್ತೆ. ನಾನು 39 ಲೀಪ್ ಇಯರ್ನ ಬಿಟ್ಬಿಡ್ತೀನಿ. 39 ಲೀಪ್ ಇಯರ್ ಬಿಟ್ಟಾಗ ನನಗೆ 1211 ಲೀಪ್ ಇಯರ್ಗಳು 5000 ವರ್ಷದಲ್ಲಿ ಬರುತ್ತೆ. ನೀವು ಇದನ್ನು 365 ಇಂಟು 5000 ಪ್ಲಸ್ 1211 ಕೂಡಿದ್ರೆ 365 2422 ಬರುತ್ತೆ. ಎಕ್ಸಾಕ್ಟಾಗಿ ಬರುತ್ತೆ. ನೀವು ಲೆಕ್ಕ ಮಾಡಿ. 365 ಇಂಟು 5000 ಪ್ಲಸ್ 1211. ನಾನು ಬಿಡೋ 39 ಲೀಪ್ ಡೇ ಬಿಟ್ಬಿಡ್ತೀನಲ್ಲ, ಅದನ್ನು ಫೆಬ್ರವರಿ 29 ಆ ಲೀಪ್ ಡೇಗಳನ್ನ ಬಿಟ್ಬಿಟ್ರೆ ನಿಮಗೆ ಎಕ್ಸಾಕ್ಟಾಗಿ ಇದು ಮ್ಯಾಚ್ ಆಗುತ್ತೆ. ಓಕೆ, ಇದು ಮೇಯ್ನ್. ಇದು ಲೆಕ್ಕ ಅಷ್ಟೇ, ಸಿಂಪಲ್ ಲೆಕ್ಕ. ಒಂದು ಸಿಂಪಲ್ ಲೆಕ್ಕ ನೀವು ಯಾರಾದರೂ ಮಾಡೋದಾದರೆ 5000 ವರ್ಷದ್ದು 39 ಲೀಪ್ ಡೇ ಗ್ರಿಗೋರಿ ಕ್ಯಾಲೆಂಡರ್ 3 ದಿವಸ ಬಿಡ್ತಾರೆ 4 ವರ್ಷಕ್ಕೆ. ನಾನು 5000 ವರ್ಷಕ್ಕೆ 39 ಲೀಪ್ ಡೇಗಳನ್ನ ಬಿಡ್ತೀನಿ. ಲೀಪ್ ಡೇಗಳನ್ನ ಬಿಡ್ತೀನಿ. ಅಲ್ಲಿಗೆ 1211 ಲೀಪ್ ಡೇ ಇರುತ್ತೆ. ಅದರಲ್ಲಿ 39 ಸೈಕಲ್ ಬರುತ್ತೆ. 128 ವರ್ಷದ 39 ಸೈಕಲ್ ಬರುತ್ತೆ. ಅದು 4992 ವರ್ಷದ ತನಕ ಬರುತ್ತೆ. ಇನ್ನು 8 ವರ್ಷದ್ದನ್ನು ನಾನು ಯಾವುದೇ ಲೆಕ್ಕಕ್ಕೆ ತಗೊಳ್ಳಲ್ಲ. 8 ವರ್ಷದ 2 ಲೀಪ್ ಇಯರ್ನ ಲೆಕ್ಕಕ್ಕೆ ತೊಗೊಳ್ಳಲ್ಲ. ಅಂದರೆ ಆ ಲೆಕ್ಕ ಯಾವುದೇ ಲೆಕ್ಕಕ್ಕೆ ಸೈಕಲ್ಗಳು ತಗೊಂಡಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಅದು ಅಲ್ಲಿಗೆ 0.0624 ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ 0 ಡ್ರಿಫ್ಟ್ 5000 ವರ್ಷಕ್ಕೆ ಆಗುತ್ತೆ. ಓಕೆ, ಇದರಲ್ಲೂ ತುಂಬ ಸೈಕಲ್ಸ್ ಇದೆ. ಅದೆಲ್ಲ ಈಗ ಹೇಳಿದ್ರೆ ಅರ್ಥ ಆಗಲ್ಲ. ಮುಂದೆ ಸೈಂಟಿಫಿಕ್ಕಾಗಿ ಅಳವಡಿಸ್ಬೇಕಾದ್ರೆ ಹೇಳ್ತೀನಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಗ್ರೇಟ್ ಸರ್. ಇದು ಸೇರಿದ ಹಾಗೆ ನಿಮ್ಮ ಎಲ್ಲ ರಿಸರ್ಚ್ಗೂ ಕೂಡ ಸಕ್ಸಸ್ ಸಿಗಲಿ. ನಮ್ಮ ಕರ್ನಾಟಕದವರೊಬ್ಬರು ಅವರ ಒಂದು ರಿಸರ್ಚ್ ವಿಶ್ವಮಟ್ಟದಲ್ಲಿ ಅದು ಅಳವಡಿಕೆ ಆಗುತ್ತೆ ಅಂದರೆ ನಮ್ಮೆಲ್ಲರಿಗೂ ಖುಷಿನೇ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ನ್ಯೂಸ್ ಫಸ್ಟ್ನ ಸ್ಪೆಷಲ್ ಪಾಡ್ಕಾಸ್ಟ್. ರಘುನಾಥ್ ಅವರ ರಿಸರ್ಚ್ ಪ್ರಕಾರ ಏನು ತಪ್ಪಿತ್ತು ಕ್ಯಾಲೆಂಡ್ರಲ್ಲಿ, ಅದನ್ನು ಹೇಗೆ ಸರಿಪಡಿಸಿದ್ದೀನಿ ಅನ್ನೋದನ್ನು ತುಂಬ ಸೈಂಟಿಫಿಕಲಿ ಅವರ ರಿಸರ್ಚನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.